ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮದ್ಭಕರಾರ್ಚಿತಂ ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತೋಷಃ ಸರಸಿಜನಿನೋऽಸೌ ಶ್ರೀಪತಿರ್ಮಾನದುನಃ ಪ್ರಥಮೋ ಹನುಮಾನ್ನಾಮದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋಭೀಷ್ಟಸ್ಸತಾಂ ಭವತಿ ಯದನುಭಾವಾದೇಡಮೋ ಕೋಪಿ ಅಗ್ನಿ ಜಡಮತಿರಭಿಜಂತರ್ಜಾಯತೆ ಪ್ರಜ್ಞಮೌಲಿಃ ಸಕಲವಚನಚಿತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಮುದೀರಯೇತ್. ಸ್ವಸ್ತ್ಯಸ್ತು ಸದಾಂ ಸನ್ಮಂಗಲಾನಿ ಭವಂತು. ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜತಿ ಸೋಚ್ಯುತಃ. ಸದಾಚಾರದ ಬಗ್ಗೆ ಒಂದು 2 ದಿನಗಳ ಹಿಂದೆ ಸ್ವಲ್ಪ ನೋಡಿತ್ತು. ಮತ್ತೆ ಸಮಯ ಮುಗ್ದದ್ರಿಂದ ಆಚಾರ್ಯರ ಚಿಕ್ಕ ಕೃತಿ ಅಂತ ಅಲ್ಲಿ ಕೃಷ್ಣಾರ್ಪಣಗೊಳಿಸಿತ್ತು. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾನ್ ಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಂಪಯೇತ್ತತ್ ಅಂತ ಭಾಗವತದ ಶ್ಲೋಕವನ್ನು ಆಚಾರ್ಯರು ಉಲ್ಲೇಖ ಮಾಡಿದ್ರು ಅಂತ ಅದರದ್ದೇ ಮತ್ತೆ ಚಿಂತನೆಯನ್ನು ಮುಂದುವರಿಸುವ ಅಂತ ಇಲ್ಲಿ ಬಂದು ಕೂತಿದ್ದೇನೆ. ಆಚಾರ್ಯರು ಜೀವನದಲ್ಲಿ ಹೇಗೆ ಜೀವನ ಮಾಡಬೇಕು ಅಂತ ಕಸಿಕೊಟ್ಟಿದ್ದಾರೆ ಅಂತ ನಾವು ಹೇಳೋದಂತುಂಟು. ತುತ್ತು ಕಲಸಿ ಬಾಯಿಗೆ ಇಟ್ಟಿದ್ದಾರೆ, ಜಗದ್ರೆ ಮಾತ್ರ ಸಾಕು. ನಮ್ಮ ಸ್ಥಿತಿ ಅದು. ಇಡೀ ಶಾಸ್ತ್ರ ಓದಿ ಅದು ಸರಿಯೋ ಇದು ಸರಿಯೋ ಯಾವುದು ಅಂತ ಗೊಂದಲಕ್ಕೊಳಗಾಗುವ ಪ್ರಶ್ನೆಯೇ ಇಲ್ಲ. ಪೂಜೆ ಹೇಗೆ ಮಾಡಬೇಕು, ಜಪ ಹೇಗೆ ಮಾಡಬೇಕು, ಚಿಂತನೆ ಹೇಗೆ ಮಾಡಬೇಕು, ಶಾಸ್ತ್ರ ಹೇಗೆ ಓದಬೇಕು ಎಲ್ಲವನ್ನೂ ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾಗಿ ನಮಗೆ ಆನಂದ ಮೋಕ್ಷವನ್ನು ಕೊಡತಕ್ಕಂತಹ ಶಾಸ್ತ್ರ. ಅದಕ್ಕೆ ವಾದಿರಾಜರು ಹೇಳಿದರು ಭುವಿ ತತ್ವವಾದಂ ಅಂತ. ತತ್ವವಾದ ಅಂತ ಹೆಸರು ಈ ಶಾಸ್ತ್ರಕ್ಕೆ. ದ್ವೈತ ಶಾಸ್ತ್ರ ಅಂತ ಇರಲಿಲ್ಲ ಮೊದಲು. ಹಾಗಾಗಿ ಅಂತಹ ತತ್ವಶಾಸ್ತ್ರವನ್ನು ದಿನನಿತ್ಯದಲ್ಲಿ ಜೀವನದಲ್ಲಿ ಒಂದು ರಾತ್ರಿಯಿಂದ ಮತ್ತೊಂದು ರಾತ್ರಿ ಅಥವಾ ಒಂದು ಹಗಲಿನಿಂದ ಮತ್ತೊಂದು ಹಗಲಿನವರೆಗೆ ಹೇಗೆ ಜೀವನ ಮಾಡಬೇಕು ಅಂದರೆ ಎಲ್ಲವನ್ನೂ ಹೇಳ್ತಾರೆ. ನಿರಾಶೀರ್ ನಿರ್ಮಮೋ ಭೂತ್ವ ಅಂತ. ಅಂದರೆ ಯಾವುದರ ಬಗ್ಗೆಯೂ ಹೆಚ್ಚು ಅಟ್ಯಾಚ್ಮೆಂಟ್ ಇಲ್ಲ, ಅಭಿಮಾನ ಇಲ್ಲದೆ ಜೀವನವನ್ನು ಮಾಡಿ. ಅಭಿಮಾನ ಇದ್ದಾಗ ಅದು ನಮಗೆ ದುಃಖವನ್ನು ತಂದು ಕೊಡುತ್ತೆ. ನಿರಭಿಮಾನವಾಗಿ ಭಗವದ್ದತ್ತವಾದದ್ದು ಅಂತ ಎನಿಸಿಕೊಂಡು ಜೀವನ ಮಾಡಿತು ಅಂತ ಕೇಳಿದರೆ ಅದು ನಮಗೆ ಸುಖವನ್ನು ತಂದುಕೊಡುತ್ತೆ ಅಂತ ಯಾವಾಗಲೂ ಹೇಳೋದು ಅಂತ ಉಂಟು. ನಾವು ಏನು ಕೇಳಿದರೆ ಎಷ್ಟೋ ಆಕ್ಸಿಡೆಂಟ್ಗಳಾಗ್ತಾ ಇರುತ್ತೆ. ಬೆಳಗಾತ ಎದ್ದು ಪೇಪರ್ ನೋಡ್ತೇವೆ ಯಾರೋ ಸತ್ರು ಇದ್ರು ಅಂತ. ಅದೇ ಒಂದು ವೇಳೆ ನಮ್ಮ ಊರಿನವರು, ನಮಗೆ ಸಂಬಂಧಪಟ್ಟವರು, ನಮ್ಮ ಪರಿಚಯದವರು ಯಾರು ಇತ್ತು ಅಂತಾದರೆ ಅವರಿದ್ದ ಭಾರೀ ದುಃಖ ನಮಗೆ. ಅವತ್ತು ಇಡೀ ದಿನ ಚಪ್ಪೆ ಇದ್ದು ಬಿಡ್ತೇವೆ. ಯಾಕೆ? ಮೊದಲಿನತ್ತವರಿಲ್ವ? ಎಷ್ಟೋ ಜನ ಇದ್ದಾರೆ, ಅವರು ನಮ್ಮವರಲ್ಲ, ಇವರು ನಮ್ಮವರು. ಇಷ್ಟೇ ನಮ್ಮ ದುಃಖಕ್ಕೆ ಕಾರಣ. ಹಾಗಾಗಿ ನಿಜವಾಗಿ ಸುಖ ದುಃಖಗಳಿಗೆ ಕಾರಣ ಯಾರು ಕೇಳಿದರೆ ಮಮಕಾರ ಅಂತ. ಅದಕ್ಕೆ ಕನಕದಾಸರು ಹೇಳಿದರು, ಯಾರು ಸ್ವರ್ಗಕ್ಕೆ ಹೋಗ್ತೀರಿ, ಯಾರು ಮೋಕ್ಷಕ್ಕೆ ಹೋಗ್ತೀರಿ ಅಂದರೆ ನಾನು ಹೋದರೆ ಹೋದೇನು ಅಂತ ಹೇಳಿದರು. ಎಲ್ರಿಗೂ ಆಶ್ಚರ್ಯ, ಅಲ್ಲೇ ಇವರಿಗೆ ಅಷ್ಟು ಕಾನ್ಫಿಡೆನ್ಸ್ ಮೋಕ್ಷ ಇವರಿಗೆ ಉಂಟು ಅಂತೇಳಿ ಅಂತ. ಮತ್ತೆ ಅವರಿಗೆ ವಿವರಿಸಬೇಕಾಯಿತು. ನಾನು ಎನ್ನತಕ್ಕಂತಹ ಅಭಿಮಾನ ಅದು ಹೋದರೆ ಹೋದೇನು, ನಾನು ನನ್ನದು ಅಲ್ಲ, ನಾವು ನಮ್ಮದು ದೇವರು ಕೊಟ್ಟದ್ದು ಅಂತ ತಿಳ್ಕೊಳ್ಳಿ ಅಂತ. ಹಾಗಾಗಿ ಹೇಳಿದ್ರು ಯಸ್ಮಿನ್ ಸರ್ವಾಣಿ ಕರ್ಮಾಣಿ, ಎಲ್ಲ ಕರ್ಮಗಳಿಗೆ ಆಶ್ರಯಸ್ಥಾನ ಯಾರು ಕೇಳಿದರೆ ಅದು ಭಗವಂತ. ಹಾಗಾಗಿ ಕರ್ಮಾಧ್ಯಕ್ಷನಾದ ಭಗವಂತ ಅಂತ ತಿಳ್ಕೊಂಡು ಕರ್ಮಗಳನ್ನು ಮಾಡಿ ಅಂತ ಆಚಾರ್ಯರು ಹೇಳ್ತಾರೆ. ಬೆಳಿಗ್ಗೆ ಎದ್ದು ಹರಿಸ್ಮರಣೆ ಮಾಡಿ ಏಳಿ, ಮಲಗುವಾಗಲೂ ಹರಿಸ್ಮರಣೆ ಮಾಡಿಕೊಂಡು ಮಲಗಿ ಅಂತ ಹೇಳಿದರು. ಹೀಗಾಗಿ ಪೂರ್ತಿ ಜೀವನ ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತದ ಯತ್ಕರೋಮಿ ಜಗನ್ನಾಥ ತತತ್ತು ತವ ಪೂಜನಂ. ಏನು ಬೆಳಗಿಂದ ಸಾಯಂಕಾಲ, ಸಾಯಗಿಂದ ಬೆಳಗಿನ ಮಾಡ್ತಾ ಇದ್ದೇವೋ ಅದೆಲ್ಲ ನಿನ್ನ ಪೂಜೆಯಿಂದ ತಿಳ್ಕೊಪ್ಪ. ಹಾಗಾಗಿ ಇದನ್ನು ಎಲ್ಲ ಕೂಡ ಭಗವದರ್ಪಣೆಯನ್ನು ಮಾಡುವಂಥದ್ದು ಜೀವನ. ಅದು ಜೀವನ ಎನ್ನುವುದು ಒಂದು ಯಜ್ಞ ಅಂತ ಹೇಳಿದರು. ಅದಕ್ಕೋಸ್ಕರ ಆತ್ಯಂತಿಕವಾಗಿ ಮಾಡಲೇಬೇಕಾದ್ದು ಯಾವುದು ಕೇಳಿದರೆ ಹಲ್ಲುಜ್ಜುವಂಥದ್ದು, ಮಲಮೂತ್ರಾದಿಗಳನ್ನು ವಿಸರ್ಜನೆ ಮಾಡುವಂಥದ್ದು, ಮತ್ತು ಮೃದ ಸೂಕ್ತಗಳನ್ನೆಲ್ಲ ಹೇಳಿಕೊಂಡು ಮೃತ್ತಿಕೆ ಹನನೆ ಘೋರೆ ಅನ್ನತಕ್ಕ ಮಂತ್ರವನ್ನು ಹೇಳಿಕೊಂಡು ಮಣ್ಣು ಹಚ್ಚಿ ಸ್ನಾನ ಮಾಡುವಂಥದ್ದು, ಮುಳುಗಿ ಸ್ನಾನ ಮಾಡಿ ಮತ್ತು ಗಾಯತ್ರಿ ಅರ್ಘ್ಯಾದಿಗಳನ್ನು ಕೊಡುವಂಥದ್ದು ಅಂತ. ಅಲ್ಲಿ ಏನು ಹೇಳಿದರು ಕೇಳಿದರೆ ನಿಂತುಕೊಂಡು ಬೆಳಿಗ್ಗೆ ಸೂರ್ಯೋದಯ ಆಗುವವರೆಗೆ ನಿಂತು ಜಪ ಮಾಡಬೇಕು, ನಿಂತು ಅರ್ಘ್ಯಾದಿಗಳನ್ನು ಕೊಡಬೇಕು. ಮತ್ತು ಸಾಯಂಕಾಲದಲ್ಲಿ ಎಲ್ಲ ಆಗುವಾಗ ಕೂತು ಜಪ ಮಾಡಬಹುದು ಅಂತ.
ನಿಂತು ಮಾಡಬಾರ್ದು ಅಂತ ಅಭಿಪ್ರಾಯ ಅಲ್ಲ, ಕೂತು ಮಾಡಬಹುದು ಅಂತ ಹೇಳಿದರು. ಆ ಸೂರ್ಯ ದರ್ಶನಾತ್ ತಿಷ್ಠೇತು ಅಂತ ಹೇಳಿದರು. ಮತ್ತು ಸೂರ್ಯಮಂಡಲದೊಳಗೆ ಸವಿತ್ರ ನಾರಾಯಣನನ್ನು ಧ್ಯಾನ ಮಾಡಬೇಕು, ಯಾವ್ಯಾವುದೋ ಅಲ್ಲ. ಅಂತಹ ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತ ಸವಿತ್ರ ನಾರಾಯಣನನ್ನು ಚಿಂತನೆ ಮಾಡಬೇಕು, ಅವನಿಗೆ ಅರ್ಘ್ಯ ಕೊಡಬೇಕು ಅಂತ ಹೇಳಿದರು. ನೀರಲ್ಲಿ ಮುಳುಗಿ ಸ್ನಾನ ಮಾಡುವಾಗಲೂ ಹೇಳಿದ್ದು ಅದೇ. ಏನು ಕೇಳಿದರೆ ಸ್ರಷ್ಟಾರಂ ಸರ್ವಲೋಕಾನಂ, ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡಿದವ ಭಗವಂತ ಅಂತ ಚಿಂತನೆ ಮಾಡಿ ಅಂತ. ಸವಿತಾ ಅಂದರೂ ಅದೇ ಅರ್ಥ, ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಅಂತ. ನಮ್ಮನ್ನೆಲ್ಲ ಈ ಸೃಷ್ಟಿ ಮಾಡಿದವ ಭಗವಂತ ಅಂತ. ಅದಕ್ಕೋಸ್ಕರ ಸೃಷ್ಟಿ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಅತ್ಯವಶ್ಯಕ. ಸೂರ್ಯನ ಬೆಳಕು ಬೀಳದೇ ಇದ್ದರೆ ಅಲ್ಲಿ ಯಾವ ಸಸ್ಯಗಳು ಬೆಳೆಯೋದಿಲ್ಲ ಅಂತ. ಇನ್ನು ಸೂರ್ಯನ ಬೆಳಕು ಎಲ್ಲಿರುತ್ತೆ ಅಲ್ಲಿಗೆ ಮುಖ ಮಾಡಿಕೊಂಡು ಗಿಡಗಳಾಗಲಿ ಸಸ್ಯಗಳಾಗಲಿ ಅದು ಹೋಗುತ್ತೆ ಅಂದರೆ ಅದಕ್ಕೆ ಸೂರ್ಯ ಕಾರಣ. ಅಂತಹ ಸೂರ್ಯ, ಆ ಮಂತ್ರವೇ ಹಾಗೆ ಹೇಳುತ್ತೆ, ನಮ್ಮೆಲ್ಲರ ಬುದ್ಧಿಗಳನ್ನು ಪ್ರಚೋದನೆ ಮಾಡತಕ್ಕಂಥ ಸೂರ್ಯ, ನಿನ್ನನ್ನು ನಾನು ಆಲೋಚನೆ ಮಾಡ್ತೇನೆ ಅಂತ. ನನ್ನ ಬುದ್ಧಿ ಅಂತ ಹೇಳಿಲ್ಲ ನೋಡಿ. ನಮ್ಮ ಶಾಸ್ತ್ರದಲ್ಲಿ ಎಲ್ಲಿಯೂ ಕೂಡ ನನಗೆ ಮಾತ್ರ ಒಳ್ಳೆಯದಾಗಲಿ ಅಂತ ಇಲ್ಲ, ಮತ್ತು ನಮಗೆ ಒಳ್ಳೆಯದಾಗಿ ಅಂತ. ಲೋಕ ಸಮಸ್ತ ಸುಖಿನೋ ಭವಂತು ಹೇಳಿದ್ದು ಎಲ್ಲ ಸಮಸ್ತ ಲೋಕದವರೆಗೂ ಹೇಳಿದ್ದು. ಲೋಕ ಅಂದರೆ ಜರ, ನನಗೆ ಮಾತ್ರ ಒಳ್ಳೆಯದಾಗಲಿ ಅಂತಲ್ಲ, ನಮಗೆಲ್ಲ ಒಳ್ಳೆಯದಾಗಲಿ ಅಂತ. ಇದು ಉದಾತ್ತ ಜೀವನ. ಒಬ್ಬ ಗಾಯತ್ರಿ ಜಪ ಮಾಡಿದ ಅಂತ ಆದರೆ ಧಿಯೋ ಯೋ ನಹ ಅಂದರೆ ನಮ್ಮ ಬುದ್ಧಿ ಆಲೋಚನೆ ಮಾಡಿದ್ರಿಂದ ಅದಕ್ಕೆ ಸಂಬಂಧಪಟ್ಟವರು ಎಲ್ರಿಗೂ ಆ ಪುಣ್ಯ ಬಂದುಬಿಡತ್ತೆ ಅಂತ. ಎಷ್ಟೋ ಜನರ ಚಿಂತನೆ, ಅಲ್ಲ ನಮ್ಮ ಮನೆಯಲ್ಲಿ ಗಂಡಸರು ಜಪ ಮಾಡೋದಿಲ್ಲ, ಪೂಜೆ ಮಾಡೋದಿಲ್ಲ, ನಾವು ಮಾಡಿದರೆ ಏನು ಅಂತ ಕೇಳಿದರೆ ಇಲ್ಲ, ಯಾರು ಮಾಡಿದರೂ ಕೂಡ, ಅವರು ಮಾಡಿದರೆ ಗಂಡಸರು ಮಾಡಿದರೂ ಕೂಡ ಅದು ಹೆಂಗಸಿಗೆ ಬರುತ್ತೆ. ಅದನ್ನು ಹಿಂದೆ ಎಲ್ಲ ಹೇಳಿದರು, ಗಂಡು ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಡು ಅಂತ. ಆದರೆ ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ ಅಂತಂದರೆ ಏನು ಅಭಿಪ್ರಾಯ ಅಂದರೆ ಗಂಡ ಮಾಡಬೇಕು, ಗಂಡನ ಹತ್ರ ಮಾಡಿಸಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಮಾಡೋದು ಸುಲಭ, ಇನ್ನೊಬ್ಬರು ಮಾಡಿಸೋದು ಅದು ಇಲ್ಲಿವರೆಗೆ ಬರುತ್ತೆ ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ ಅವರಿಗೆ ಆಸಕ್ತಿ ಇರೋದಿಲ್ಲ. ಆಸಕ್ತಿ ಮೂಡಿಸಬೇಕು. ಅದು ಸಾಮ ದಾನ ಭೇದ ದಂಡ ಎಲ್ಲ ಪ್ರಯೋಗ ಮಾಡಬೇಕಾಗುತ್ತೆ. ಅಲ್ಲ ಇವತ್ತು ಒಂದು ದಿನ ಮಾಡಿ ಅಂತ ನೋಡಿ. ಸಾಮಾನ್ಯವಾಗಿ ಏನಾಗುತ್ತೆ ಕೇಳಿದರೆ ವಯೋವೃದ್ಧ ಆದಾಗ ಆಫೀಸಲ್ಲಿ ರಿಟೈರ್ಡ್ ಆದ ನಂತರ ಮತ್ತೆ ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಇಟ್ಟುವ. ಮೊದಲು ಅವರಿಗೆ ತುಂಬ ಮಾಡಬೇಕು ಅಂತ ಇರುತ್ತೆ. ಮಾಡಿದ ಕೂಡಲೇ ಯಾರು ಆಕೆ ಕಲ್ಲು ಹಾಕ್ತವೆ ಹೇಳಿ, ನಾವೇ ಹಾಕಲ್ಲ. ಇವತ್ತು ಸೂರ್ಯ ಎಲ್ಲಿಂದ ಹುಟ್ಟಿದ ಅಂತಂದರೆ ಅವರು ಮಾಡಲೇ ಇಲ್ಲ ಇಷ್ಟರವರೆಗೆ. ಇವತ್ತೇನು ಕೂತ್ಕೊಂಡು ಮಾಡಲಿಕ್ಕೆ ಆರಂಭ ಮಾಡಿದ್ದೇವೆ, ನಾವಲ್ಲಿ ತಾಶೆ ಮಾಡಲಿಕ್ಕೆ ಶುರು ಮಾಡಿದೆವು. ಸೂರ್ಯ ಎಲ್ಲಿ ಹುಟ್ಟಿದ ಅಂತ ಕೈ ಅಲ್ಲಿಂದ ಮತ್ತೆ ಅವರು ಜಪನೆ ಮಾಡೋದಿಲ್ಲ. ಹಾಗಾಗಿರುವಾಗ ನಾವು ಏನು ಮಾಡಬೇಕು, ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆಗ ಇವತ್ತಾದರೂ ನಿಮಗೆ ಒಳ್ಳೆ ಚಿಂತನೆ ಬಂತಲ್ಲ, ನೀವು ಮಾಡಿ ಅಂತ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರ ಹತ್ರ ಮಾಡಿಸಬೇಕು. ಮಾಡಿಸಿದಾಗ ಪುಣ್ಯ ನಮಗೆ ಬರುತ್ತೆ. ಹಾಗೆ ಹೇಳ್ತಾರೆ, ಕರ್ಮ ಆಚರಣೆಗಳು ಇದೆಲ್ಲ ಭಗವಂತನ ಪ್ರೀತಿಗೋಸ್ಕರ ಮಾಡಬೇಕು. ಗಾಯತ್ರಿ ಜಪ ಅದಕ್ಕಿಂತ 3 ಪಟು ಅಷ್ಟಾಕ್ಷರ ಜಪ ಇದು ಮಾಡಲೇಬೇಕು. ಮತ್ತು ವೈಶ್ವದೇವಾದಿಗಳನ್ನು ಮಾಡಬೇಕು ಅಂತ ಎಲ್ಲ ಹಿಂದೆ ಹೇಳಿದ್ದ ಮತ್ತೆ ನಿಮಗೆ ನೆನಪಿಗೆ ತರಿಸ್ತಾ ಇದ್ದೇನೆ. ಹೇಳ್ತಾರೆ, ಕರ್ಮಕ್ಕೆ ಏನು ಪ್ರಧಾನ ಅಂದರೆ ಕೇವಲ ಕರ್ಮ ಮಾಡೋದಲ್ಲ. ಇತ್ತೆಲ್ಲ ಹೇಳಿದರು, ಧ್ಯಾನ ಪ್ರವಚನಾಭ್ಯಾಂಬ ಯಥಾಯೋಗ್ಯಂ ಉಪಾಸ್ಯತಂ ಧರ್ಮೇಣೇಜ್ಯ ಸಾಧನಾನಿ ಸಾಧಯಿತ್ವ ವಿಧಾನತಃ. ಇದು ಆಚಾರ್ಯರು ಕೊಟ್ಟಂತಹ ವಾಕ್ಯ. ಕೇವಲ ಧ್ಯಾನ ಮಾತ್ರ ಅಲ್ಲ, ಧ್ಯಾನ ಮತ್ತು ಪ್ರವಚನ ಇದು ಎರಡೂ ಸಮಾನ. ಒಂದು ನಿಟ್ಟಿನಲ್ಲಿ ನೋಡಿದರೆ ಧ್ಯಾನಕ್ಕಿಂತಲೂ ಹೆಚ್ಚು ಒತ್ತು ಪ್ರವಚನಕ್ಕೆ ಅಂತ. ಯಾಕೆ ಹೇಳಿ? ಒಂದು ನಿಟ್ಟಿನಲ್ಲಿ ನಮಗೆ ಧ್ಯಾನಕ್ಕೆ ಕೊಟ್ಟುಕೊಳ್ಬೇಕಾದ್ರೆ ಧ್ಯಾನ ನಿಶ್ಚಿತ ತತ್ವಸ್ಯ ಒಂದು ನಿರ್ಧಾರ ಇರಬೇಕು. ಇದೇ ತತ್ವ ಅಂತ ಇದ್ದಾಗ ಧ್ಯಾನ ಆಗತ್ತೆ. ಒಂದು ವೇಳೆ ಅದೋ ಇದು ಅಂತ ಹೇಳಿದರೆ ಧ್ಯಾನ ನಿಲ್ಲೋದಿಲ್ಲ, ಮನಸ್ಸು ಚಂಚಲಾಗಿ ಬಿಡತ್ತೆ, ಅದು ಕಷ್ಟ. ಇನ್ನೊಂದು ಏನು ಕೇಳಿದರೆ, ಧ್ಯಾನಕ್ಕೆ ಅಂತ ಕೂತಿದ್ದೇವೆ, ಅದು ಧ್ಯಾನ ಆಗಲಿಲ್ಲ, ಮತ್ತು ಸಮಾಧಿ ಆಗಿಬಿಡೋದು, ನಿದ್ದೆ ಬಂದುಬಿಟ್ಟಿತ್ತು ಅಂತ ಹೇಳ್ತಾರೆ. ಆದರೆ ಪ್ರವಚನ ಮಾಡುವಾಗ ನಿದ್ದೆ ಬರೋದಿಲ್ಲ. ಕೇಳುವವರಿಗಾದರೂ ಬರ್ಬೋದು, ಹೇಳುವವರಿಗಂತೂ ಬರೋದಿಲ್ಲ ಅಂತ. ಹೇಳುವವರಿಗೆ ನಿದ್ದೆ ಬಂದರೆ ಪ್ರವಚನ ಮಾಡಲಿಕ್ಕೆ ಬರೋದಿಲ್ಲ. ಇನ್ನೊಂದು ಏನು ಕೇಳಿದರೆ, ಧ್ಯಾನದಲ್ಲಿ ಸ್ವೀಯ ಪ್ರಯೋಜನ. ಈಗ ನಾನು ಧ್ಯಾನಕ್ಕೆ ಕೂತು ನನಗೆ ಮಾತ್ರ ಪ್ರಯೋಜನ, ನಿಮಗೆ ಏನೂ ಇಲ್ಲ. ಅವರು ಕಣ್ಣು ಮುಚ್ಚಿ ಕೂತಿದ್ದಾರೆ, ನಿದ್ದೆ ಮಾಡ್ತಾರಾ ಧ್ಯಾನ ಮಾಡ್ತಾರಾ ಒಂದೂ ಗೊತ್ತಾಗೋಲ್ಲ. ಆದರೆ ಪ್ರವಚನ ಮಾಡಿತು ಅಂತಾದರೆ ತನಿಗೂ ಪ್ರಯೋಜನ, ಇನ್ನೊಬ್ಬರಿಗೂ ಪ್ರಯೋಜನ. ಕೇಳಿದವನು ಯಾರಿಗೋ ಒಬ್ಬರಿಗೆ ಸ್ಫೂರ್ತಿ ಬಂದು ತಾನು ಜೀವನದಲ್ಲಿ ದೇವರೇ ಅಂತ ಒಂದು ಸಲ ನಮಸ್ಕಾರ ಮಾಡಿದರೆ ಆ ಪುಣ್ಯದಲ್ಲಿ ಒಂದು ಪಾಲು ಇವನಿಗೂ ಬರುತ್ತೆ ಅಂತ. ಹಾಗಾಗಿ ಪ್ರವಚನ ಎನ್ನುವಂಥದ್ದು ಹೆಚ್ಚು ಫಲಕಾರಿಯಾದದ್ರಿಂದ ದ್ವೈತಶಾಸ್ತ್ರ ನೀವು ನೋಡಿ, ದ್ವೈತಾದ್ವೈತ ವಿಶಿಷ್ಟಾದ್ವೈತಗಳಿರ್ಬೋದು, ಅಥವಾ ನೀವು ಉತ್ತರ ಭಾರತದ ಕಡೆಗೆ ನೋಡಿ, ದಕ್ಷಿಣ ಭಾರತ ನೋಡಿ, ಎಲ್ಲ ಮತಗಳನ್ನು ನೋಡಿ, ಹರೇಕೃಷ್ಣ ಪಂಥ ಇರ್ಬೋದು, ವಲ್ಲಭರ ಪಂಥ ಇರ್ಬೋದು, ದಯಾನಂದ ಸರಸ್ವತಿಯವರದ್ದಿರ್ಬೋದು, ಎಲ್ಲವನ್ನು ನೋಡಿದಾಗ ಒಂದೊಂದು ಕಡೆ ಒಂದೊಂದು ಆರಾಧನೆಗೆ ಒತ್ತು ಕೊಡ್ತಾರೆ. ಕಲ್ಕತ್ತಕ್ಕೆ ಎಲ್ಲ ಹೋದರೆ ಅಲ್ಲಿ ಕಾಳಿ ಆರಾಧನೆಗೆ ಹೆಚ್ಚು ಮಹತ್ವ, ಪ್ರವಚನಗಳಿಗೆ ಅಷ್ಟಕ್ಕಷ್ಟೇ. ಇನ್ನು ಬಾಂಬೆ ಕಡೆಗೆ ಹೋದ್ರೆ ನೀವು ಗಣಪತಿ ಆರಾಧನೆಗೆ ಮಹತ್ವ, ಅಲ್ಲಿ ಹಾಡುಗಳನ್ನು ಮಾಡೋದು, ಗಣಪತಿ ಪೂಜೆ ಮಾಡೋದು ಅದಕ್ಕೆ ಮಹತ್ವ. ಇನ್ನು ಹರೇ ಕೃಷ್ಣ ಪಂಥ ಇಂತಾದಿಗಳಿಗೆ ಹೋದರೆ ಅಲ್ಲಿ ಪ್ರವಚನಕ್ಕೂ ಒತ್ತು ಉಂಟು. ಅದಕ್ಕಿಂತಲೂ ಹೆಚ್ಚು ಭಜನೆಗೆ, ಸಂಕೀರ್ತನೆಗೆ, ವೃಂದಾವನಾದಿಗಳಲ್ಲಿ ಸಂಕೀರ್ತನೆಗೆ ಹೆಚ್ಚು ಮಹತ್ವ. ಆದರೆ ದ್ವೈತಶಾಸ್ತ್ರಕ್ಕೆ ಬಂದಾಗ ಮಾತ್ರ ಇಲ್ಲಿ ಪ್ರವಚನಕ್ಕೆ, ಪಾಠ ಪ್ರವಚನಕ್ಕೆ ಮಹತ್ವ. ಇನ್ನು ಬಳಿಕ ಧ್ಯಾನಕ್ಕೆ, ಬೇರೆ ಶಾಸ್ತ್ರಗಳಲ್ಲೆಲ್ಲ ಧ್ಯಾನಕ್ಕೆ, ಅದಕ್ಕೋಸ್ಕರ ಬೇರೆ ಬೇರೆ ಅದು ಆ ಯೋಗ ಅಂತೆ, ಈ ಯೋಗ, ಅದು ಇದು ಅಂತ ಇಲ್ಲ ಪ್ರಕರಣಗಳು ಬೆಳೀತಾ ಇರ್ತವೆ. ಆದರೆ ಆ ಎಲ್ಲ ಪ್ರಕಾರಗಳಿಗಿಂತಲೂ ಶ್ರೇಷ್ಠವಾದದ್ದು
ಧ್ಯಾನ, ಅದರಲ್ಲಿ ಪ್ರವಚನ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಯಥಾಯೋಗ್ಯಂ ಉಪಾಸ್ಯಚ, ನಮ್ಮ ಯೋಗ್ಯತೆಗೆ ಸರಿಯಾಗಿ ಅದನ್ನು ಉಪಾಸನೆ ಮಾಡಿತು ಅಂತಾದರೆ ಆಗ ಅಂತಹ ಭಗವಂತನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬರುತ್ತೆ ಅಂತ. ಇನ್ನು ಹೋಮ ಪೂಜೆ ಹವನ ಮಾಡುವಾಗ ಬ್ರಹ್ಮೇಣ ಯಜ್ಞ ಸಾಧನಾನಿ, ಧಾರ್ಮಿಕವಾಗಿ ವಸ್ತುಗಳನ್ನು ಒಟ್ಟು ಮಾಡಿ ಅಂತ ಹೇಳ್ತಾರೆ. ಡಾಂಬಿಕವಾಗಿ ಹೋಮ ಆಗಬೇಕು, ಯಾಗ ಆಗಬೇಕು, ಸರಿ ಒಳ್ಳೆಯದಾಗಬೇಕು ಅಂತ ಏನೋ ಉದ್ದೇಶ. ಹೌದು, ಹಣ ಯಾರ್ದು ಅಂದರೆ ಅದು ಬೇರೆ ಯಾರು, ಇವರದ್ದು ಸ್ವಂತಿಗೆ ಏನಿಲ್ಲ. ಇದ್ದವರದೆಲ್ಲ ಹಣವನ್ನು ಪೀಡಿಸಿ ಕಾಡಿಸಿ ಹಣವನ್ನು ಸಂಪಾದನೆ ಮಾಡಬೇಡಿ ಹೇಳಿದರು. ನಿಮಗೆ ಎಷ್ಟು ಸಂಪತ್ತುಂಟು, ನಿಮ್ಮ ಹತ್ರ ಎಷ್ಟು ಸಾಧ್ಯವೋ ಅದನ್ನು ದೇವತಾರ್ಚನೆ ಮಾಡಬೇಕೇ ಹೊರತು ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಯಾವ ಶಾಸ್ತ್ರವೂ ಹೇಳ್ತಾ ಇಲ್ಲ. ಇನ್ನೊಬ್ಬರಿಗೆ ಹಿಂಸೆ ಮಾಡಿ ನೀವು ಪೂಜೆ ಮಾಡಿ, ಇನ್ನೊಬ್ಬರಿಗೆ ಹಿಂಸೆ ಮಾಡಿ ಹರಿಸಂಕೀರ್ತನೆ ಮಾಡಿ, ಇನ್ನೊಬ್ಬರಿಗೆ ಹಿಂಸೆ ಮಾಡಿ ನೀವು ದಾನ ಮಾಡಿ, ಇನ್ನೊಬ್ಬರ ಯಾರ್ಯಾರ್ದೋ ಹಣವನ್ನು ತೆಗೆದುಕೊಂಡು. ನಮ್ಮಲ್ಲಿ ಒಂದು ಗಾದೆ ಹೇಳ್ತಾರೆ, ಧರ್ಮಕ್ಕೆ ಉಂಟು ಅಂತ ಅಂದರೆ ನನಗಿರಲಿ ನನ್ನ ಅಪ್ಪನಿಗೂ ಇರಲಿ ಅಂತ. ಯಾವುದಾದ್ರೂ ದಾನ ಕೊಡ್ತಾ ಇರುವಾಗ ಧರ್ಮಕ್ಕೆ ಹಾಗಾದರೆ ಇನ್ನೊಂದು ಕೊಡಿ ಅಂತ, ಹೀಗೆ ಮಾಡಬಾರದು ಅಂತ ಹೇಳ್ತಾರೆ. ಹಾಗಾಗಿ ಧಾರ್ಮಿಕವಾಗಿ ಸಾಧನಗಳನ್ನು ಒಟ್ಟು ಮಾಡಬೇಕು. ನೀವು ಮಾಡತಕ್ಕಂತಹ ಪೂಜೆ ಹವನ ಯಾವುದೇ ಇರಲಿ ಧಾರ್ಮಿಕವಾದ ಹಣ ಸಂಪಾದನೆಯಾಗಿರಬೇಕು. ಸ್ನಾತ್ವ ಸಂಪೂಜಯೇದ್ ವಿಷ್ಣು ವೇದೋಕ್ತಂತ್ರೋಕ್ತರ್ಗತಃ ವೈಶ್ವದೇವಂ ಬಲಿಂಚೈವ ಕ್ರಿಯಂ ನಿತ್ಯಂ ತದರ್ಪಣಂ. ಹಾಗಾಗಿ ವಿಧಿವತ್ತಾಗಿ ಸಂಪಾದನೆ ಮಾಡಬೇಕು. ವೇದಯುಕ್ತವಾದಂತಹ ಮಂತ್ರಗಳಿಂದ ಆರಾಧನೆ ಮಾಡಬೇಕು. ಭಗವಂತನ ಆರಾಧನೆಯನ್ನು ಮಾಡಬೇಕಾದರೂ ಕೂಡ ತಂತ್ರವಿಧಾನತಃ ಅಂತ ಹೇಳಿ ತಂತ್ರಗ್ರಂಥಗಳಲ್ಲಿ ಶಾಸ್ತ್ರಗ್ರಂಥದಲ್ಲಿ ಹೀಗೆ ಮಾಡಬೇಕು ಅಂತ ಹೇಳಿದರೆ ಆ ರೀತಿಯಾಗಿ ಮಾಡಬೇಕು ಅಂತ. ನಮ್ಮಲ್ಲಿ ಎರಡಿದೆ, ಮಂತ್ರ ತಂತ್ರ ವಿಧಾನತಃ ಅಂತ. ಅಂದರೆ ಮಂತ್ರವೂ ಬೇಕು, ಅದರೊಟ್ಟಿಗೆ ತಂತ್ರವೂ ಬೇಕು ಅಂತ. ಕೆಲವು ಹೇಳೋದುಂಟು, ಅವರಿಗೆ ಮಂತ್ರ ಬರೋದಿಲ್ಲಕ್ಕೆ ತಂತ್ರ ಮಾಡ್ತಾರೆ ಅಂತ. ತಂತ್ರ ಅಂದರೆ ಕೈ ಕಾಟ, ಕೇವಲ ಗಂಧದ್ವಾರ ಅಂತ ಹೇಳಿದರೆ ಸಾಧು. ಮತ್ತು ಗಂಧ ಮುಟ್ಟಬೇಕು, ಗಂಧವನ್ನು ತೇದಬೇಕು, ಗಂಧವನ್ನು ತರಬೇಕು, ಗಂಧದ್ವಾರ ಅಂತ ದೇವರಿಗೆ ಹಚ್ಚಬೇಕು. ನಾವು ಎಷ್ಟೋ ಸಲ ಏನು ಮಾಡಬೇಕು ಹೇಳಿದರೆ ದೇವರಿಗೆ ಮೋಸವೇ ಮಾಡೋದು ನಾವು. ಛತ್ರಂ ಸಮರ್ಪಯಾಮಿ, ತಮರಂ ಸಮರ್ಪಯಾಮಿ, ವ್ಯಜನಂ ಸಮರ್ಪಯಾಮಿ ಅಂತ ಎಲ್ಲ ಏನು ಸಮರ್ಪಣೆ ಮಾಡಿದ್ದು ಅಕ್ಷತ ಕಾಲು. ಛತ್ರವೂ ಕೊಡಲಿಲ್ಲ, ಚಾಮರವೂ ಕೊಡಲಿಲ್ಲ, ಅದರ ಬದಲು ಛತ್ರಾರ್ಥಿ ಅಕ್ಷತಾನ ಸಮರ್ಪಯಾಮಿ ಅಂತ ಹೇಳೋದು ಒಳ್ಳೆಯದು ಅಂತ. ಕೊಡೆ ಕೊಡಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ, ಆ ಕೊಡೆಯ ಬದಲು ಅಕ್ಷತೆಗೆ ಅರ್ಪಿಸ್ತೇನೆ ಅಂತ. ಯಾಕೆ ಕೇಳಿದರೆ ಸರ್ವಾಭಾವದಿದ್ದಾಗ ನೋಡಿ, ನಿಮಗೆ ಬಂದಾಗ ಊಟ ಹಾಕಬೇಕಿತ್ತು, ಊಟ ಮಾಡಲಿಕ್ಕೆ ಊಟ ಹಾಕಲಿಕ್ಕೆ ನನ್ನ ಹತ್ರ ಇಲ್ಲ, ಮತ್ತು ನಿಮಗೆ ಅದರ ಬದಲು ನಮಸ್ಕಾರ ಮಾಡೇನೆ ಅಂತ, ಊಟ ಕೊಡ್ತೇನೆ ಅಂತ ನಮಸ್ಕಾರ ಮಾಡೋದಲ್ಲ, ಊಟ ಕೊಡಲಿಕ್ಕೆ ಆಗಲಿಲ್ಲ ಅಂತ ನಮಸ್ಕಾರ ಮಾಡ್ತೇನೆ ಅಂತ ಹೇಳುವಂಥದ್ದು. ಹಾಗಾಗಿ ಛತ್ರಂ ದಂಪಯಾಮಿ ಅಂತ ಹೇಳುವುದಕ್ಕಿಂತಲೂ ಉತ್ತಮ ಛತ್ರ ಅರ್ಥೆ, ಛತ್ರದ ಸ್ಥಾನದಲ್ಲಿ ಛತ್ರ ಪ್ರಯೋಜನಕ್ಕೋಸ್ಕರ ಅಕ್ಷತೆಯನ್ನು ಕೊಡ್ತೇನಪ್ಪ, ಛತ್ರಾರ್ಥೆ ವಂದನಂ ಸಮರ್ಪಯಾಮಿ, ನಮಸ್ಕಾರ ಮಾಡ್ತೇನೆ ಅಂತ ಈ ಭಾವನೆ ಒಳ್ಳೆಯದು ಅಂತ. ಹಾಗಾಗಿ ಮಂತ್ರ ಮಾತ್ರ ಅಲ್ಲ, ತಂತ್ರವೂ ಬೇಕು. ಇದು ಸ್ವಾಗತಂ ಸಮರ್ಪಯಾಮಿ ಅಂತ ಕೂತ್ಕೊಂಡು ಹೇಳೋದಲ್ಲ, ಸ್ವಾಗತ ಅಂತ ತೋರಿಸಬೇಕು. ಅವಾಹಯಾಮಿ ಅಂದರೆ ಅವಾಹನ ಮುದ್ರಾದಿಗಳನ್ನು ತೋರಿಸಬೇಕು. ತಂತ್ರದಲ್ಲಿ ಏನು ಹೇಳ್ತಾರೆ, ಕೆಲವರು ಹೇಳೋದು ಅಂತ ಉಂಟು, ಇದು ಏನೋ ಸುಮ್ಮನೆ ಮಾಡ್ತಾರೆ, ಮಂತ್ರ ಬರೋದಿಲ್ಲ, ತಂತ್ರ ಸುಮ್ಮನೆ ತೋರಿಸ್ತಾರೆ, ಏನೂ ಗೊತ್ತಿಲ್ಲ ಅವರಿಗೆ ಅಂತ. ಆ ತಂತ್ರಕ್ಕೂ ಒಂದು ಬೆಲೆ ಇದೆ ಅಂತ ಹೇಳ್ತಾರೆ. ಒಂದು ದೇವಸ್ಥಾನದಲ್ಲಿ ಆದ ಘಟನೆ, ತಂತ್ರಿಗಳಿದ್ದರು. ಅವರು ಏನು ಮಾಡ್ತಾಯಿದ್ರು ಕೇಳಿದರೆ ತಂತ್ರ ಹಾಕ್ತಾಯಿದ್ರು. ತಂತ್ರ ಹಾಕುವಾಗ ಜಲ ಗಂಧ ಧೂಪ ದೀಪ ಅಂತ ಹೇಳಿ ಕೈಯೆಲ್ಲ ಮುದ್ರೆ ಎಲ್ಲ ತೋರಿಸ್ತಾರೆ, ಇದು ಮಾಡ್ತಾರೆ. ಒಬ್ಬ ಕೂತ್ಕೊಂಡು ಬದಿಯಲ್ಲಿ ಕೂತವರು ಹೇಳಿದ್ರಂತೆ, ಏನು ಅವರಿಗೆ ಮಂತ್ರ ಬರೋದಿಲ್ಲ, ಬಾಯಿ ಹಂದಾಡಿಸೋದೇ ಇಲ್ಲ, ಹಾಗಾಗಿ ಇವರು ಸುಮ್ಮನೆ ನಾಟಕ ಮಾಡ್ತಾರೆ ಅಂತ ಹೇಳಿದರು. ಇವರಿಗೆ ಸಿಟ್ಟು ಬಂತು, ಮಾತಾಡಲಿಲ್ಲ. ತಂತ್ರ ಎಲ್ಲ ಹಾಕಿದ ಬಂದ ನಂತರ ಒಂದು ಚೇರ್ನಲ್ಲಿ ಕುರ್ಚಿಯಲ್ಲಿ ಕೂತ್ಕೊಂಡಿದ್ರು. ದೂರದಲ್ಲಿ ಈ ಕಮೆಂಟ್ ಮಾಡಿದವ, ಆಕ್ಷೇಪ ಹೇಳಿದವ ಕೂತಿದ್ದ. ಇವರು ಹೀಗೆ ಅಂತ ಕರೆದರು. ಒಂದು ಸಲ ಹೀಗೆ ನೋಡಿದ, ಬಾ ಅಂತ ಕರೆದು, ಬಾ ಅಂತ ಬಾಯಲ್ಲಿ ಹೇಳಿ ಕರೆದ್ರು. ಅವ ಬಂದ. ಇವರು ಸುಮ್ಮನೆ ವೀಳ್ಯದಲ್ಲಿ ಅಡಿಕೆ ಹಾಕ್ತಾ ತಿಂತಾ ಕೂತಿದ್ರು. ಸ್ವಲ್ಪ ಹೊತ್ತು, ಸ್ವಾಮಿ ನೀವು ಬರಲಿಕ್ಕೆ ಹೇಳಿದ್ದಾರಲ್ಲ ತಂತ್ರಿಗಳೇ ಅಂತ ಹೇಳಿದರು. ಹೌದಾ, ಅಲ್ಲ ನೀವು ಹೀಗೆ ಮಾಡಿದ್ರಿ, ಅಲ್ಲ ಹೀಗೆ ಮಾಡಿದ್ದು ಹೌದು, ಅಲ್ಲ ಹೀಗೆ ಮಾಡಿ ಬರಬೇಕು ಅಂತ ಅರ್ಥ ಅಲ್ವಾ? ಅಲ್ಲ, ಮನುಷ್ಯನಾದ ನಿನಗೆ ಹೀಗೆ ಕರೆದ್ರೆ ಬರಬೇಕು ಅಂತ ಗೊತ್ತಾಗುತ್ತೆ, ದೇವತೆಗಳಿಗೆ ಹೀಗೆ ತೋಡಿದರೆ ಜಂ ಸಮರ್ಪಯಾಮಿ ಗಂಧಂ ಸಮರ್ಪಯ ಅಂತ ಗೊತ್ತಾಗೋದಿಲ್ಲ ಅಂತ ಕೇಳಿದರು. ಹಾಗಾದರೆ ಏನು ಕೇಳಿದೆ, ಆ ಕೈಯಲ್ಲಿ ತೋರಿಸುವಂಥ ಚಿಹ್ನೆಗಳು ಅದು ದೇವರಿಗೆ ಅರ್ಥ ಆಗತ್ತೆ. ನನ್ನ ಹತ್ರ ಏನು ಇಲ್ಲಪ್ಪ ಭಗವಂತ, ಇದ್ದದ್ದನ್ನು ನಿನಗೆ ಅರ್ಪಣೆ ಮಾಡ್ತೇನೆ ಅಂತ ಹಾವಭಾವಗಳಲ್ಲಿರ್ಬೋದು ಅಥವಾ ತಂತ್ರಗಳ ಮುದ್ರೆಗಳು ಇಲ್ಲ, ಕಾರ್ಯಕಾರಿ, ಸುಮ್ಮನೆ ವ್ಯರ್ಥ ಅಲ್ಲ, ಏನೇನೋ ಹೇಳಬೇಡಪ್ಪ ಅಂತ ನೀವು ಬುದ್ಧಿವಾದ ಹೇಳಿದರು. ಅಂತ ಹೇಳಿದರೆ ನೀವು ಬರ್ತೀರಿ, ಹೋ ಅಂತ ಹೇಳಿದರೆ ಹೋಗು ಅಂದರೆ ಹೋಗ್ತೀರಿ. ಹಾಗಾದರೆ ನಿಮಗೆ ಗೊತ್ತಾಗುತ್ತೆ, ದೇವತೆಗಳಿಗೆ ಗೊತ್ತಾಗೋದಿಲ್ವಾ ಅಂತ. ಹಾಗಾಗಿ ತಂತ್ರ ವಿಧಾನತಃ ತಂತ್ರಗಳು ಬೇಕು, ಹಾಗೆ ಮಂತ್ರಗಳು ಬೇಕು. ಅದನ್ನೆಲ್ಲ ಇಟ್ಟುಕೊಂಡು ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಆರಾಧನೆ ಮಾಡಬೇಕಾದ್ರೆ ವಾಯುಪುರಾಣ ಹೇಳುತ್ತೆ, ಏನು ಕೇಳಿದರೆ ಇಷ್ಟೇ ಅಲ್ಲ, ಷಡಂಗ್ ವ್ಯಾಂಗಾನಿ ಚಟಾನಿ ಕ್ರಿಯಮಾಣಸ್ಯ ಕರ್ಮಣ ಶ್ರುತಿಸ್ಮೃತಿ ವಿಚಾರಶ್ಚ ಶ್ರದ್ಧಾ ಸತ್ಸಂಗತಿಸ್ತಥ. ನೋಡಿ, ದೇವತಾದಿಗಳ ಆರಾಧನೆ ಕರ್ಮ ಮಾರ್ಗ ಈ ಮಾಡಬೇಕಾದ್ರೆ 6 ಅಂಗಗಳುಂಟು, ಅದೆಲ್ಲ ಇಟ್ಟುಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಯಾವುದಂದರೆ ಶ್ರುತಿ ಸ್ಮೃತಿ ವಿಚಾರಶ್ಚ 1ನೇ ಅಂಶ ಅಂತ. ಶ್ರುತಿ ಮತ್ತು ಸ್ಮೃತಿಗಳಲ್ಲಿ, ಸ್ಮೃತಿಗತಗಳು ಅಂದರೆ ವೇದ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವ್ಯಾಖ್ಯಾನಾದಿಗಳನ್ನು ಮಾಡಿದಂತಹ ಗ್ರಂಥಗಳು, ಮನುಸ್ಮೃತಿ, ಹರಿತ ಸ್ಮೃತಿ, ಹೀಗೆ ಅದನ್ನು ನೋಡಿಕೊಂಡು ನಾವು ಆರಾಧನೆಯನ್ನು ಮಾಡ್ತೇವೆ.
ಅದು ಒಂದು ವಿಧಾನ. ಇನ್ನೊಂದು ವೇದೋಕ್ತವಾಗಿ ಅಹರಹರ ಮಂಧ್ಯಾಮುಪಾಸೀತ ಅಂತ ಎಲ್ಲ ಹೇಳ್ತಾರೆ. ವಸಂತೆ ವಸಂತೆ ಜ್ಯೋತಿಷ, ಇದು ವೇದವೇ ನಮಗೆ ಸಂದೇಶ ಕೊಡ್ತಾ ಉಂಟು, ಅದನ್ನು ಮಾಡುವಂಥದ್ದು. ಹೀಗೆ ಅವಳು ವಿಚಾರ ಮಾಡಿ ಮಾಡಿ ಹೇಳಿದರು. ಯಾರೋ ಹೇಳಿದರು ಕಪ್ಪು ಬಟ್ಟೆ ಹಾಕಿದರೆ ನೀವು ಅಲ್ಲಿಗೆ ದರ್ಶನಕ್ಕೆ ಹೋದರೆ ಹಾಗತ್ತೆ, ಇವರು ಹಾಕಿದರು ಅಂತ ಇವರು ಮಾಡಿದರು, ಅದು ಮಾಡಿದರೆ ಇದಾಗತ್ತೆ, ಇದು ಮಾಡಿದರೆ ಇವರು ಹಾಗೆ ಮಾಡಿದರು, ಇಲ್ಲ ಅಂತ. ಮತ್ತೆ ಎಲ್ಲಿ ಹೇಳಿದ್ದಾರೆ ಅದು ವಿಹಿತವೋ ಏನು ಅಂತ ವಿಚಾರ ಮಾಡಿ, ಯಾರೋ ಒಬ್ಬ ಸುಮ್ಮನೆ ಕಲ್ಲು ಇಟ್ಟು ದೇವರು ಅಂತ ಹೇಳಿದ ಕೂಡಲೇ ನಾವು ನಮಸ್ಕಾರ ಮಾಡುವುದಲ್ಲ ಅಂತ ಸ್ವಲ್ಪ ಮಟ್ಟಿಗೆ ನೋಡಿದರೆ ಹೇಳ್ತಾರೆ. ಉತ್ತರ ಭಾರತದ ಕಡೆ ಭಕ್ತಿ ಇದೆ, ದಕ್ಷಿಣ ಭಾರತದ ಕಡೆ ಭಕ್ತಿ ಬಗ್ಗೆ ವಿಚಾರ ಇದೆ ಅಂತ. ಇಲ್ಲಿ ನೀವು ಏನಾದರೂ ಏನಾದರೂ ದೇವರು ಹೇಳಿದರೆ ಒಪ್ಪೋದಿಲ್ಲ. ಯಾರು ಇಟ್ಟದು, ಯಾವಾಗ ಪ್ರತಿಷ್ಠೆ ಮಾಡಿದ್ದು, ಏನು ಅಂತ ಪ್ರತಿಷ್ಠೆ ಮಾಡಿದ್ರು, ಯಾಕೆ ಪ್ರತಿಷ್ಠೆ ಮಾಡಿದರು, ಅಲ್ಲಿರುವಾಗ ಇಲ್ಲೊಂದು ಯಾಕೆ, ನಮ್ಮದೇ ವಿಚಾರಗಳೇ ಜಾಸ್ತಿ. ಆದರೆ ಉತ್ತರ ಭಾರತ ಕಡೆಗೆ ಹೋದರೆ ಅಲ್ಲ, ನೀವೊಂದು ಕಲ್ಲು ಇಟ್ಟರೂ ಸಾಕು ನಮಸ್ಕಾರ ಮಾಡ್ತಾರೆ, ಕಾಣಿಕೆ ಹಾಕುತ್ತಾರೆ ಅಂತ. ಹೀಗೆ ಇಲ್ಲಿ ನಮಗೆ ಶಾಸ್ತ್ರವೇ ವಿಹಿತ ಮಾಡಿದೆ. ಶ್ರುತಿ ಸ್ಮೃತಿ ವಿಚಾರಾಶ್ಚ, ಏನೇ ಮಾಡ್ತೀರಿ ಅಂತಾದರೂ ಶ್ರುತಿಗಳಂತೆ ಸ್ಮೃತಿ ಗ್ರಂಥಗಳನ್ನು ಇಟ್ಟುಕೊಂಡು ಚಿಂತನೆ ಮಾಡಿ ಮತ್ತೆ ಆರಾಧನೆಯನ್ನು ಮುಂದಿರಿಸಬೇಕು. ಶ್ರದ್ಧಾ ಸತ್ಸಂಗತಿ ಸ್ಥಥ, ಇನ್ನು ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಶ್ರದ್ಧಾ ಅಂದರೆ ಏನು? ಆಸ್ತಿಕ್ಯತಾ ಬುದ್ಧಿ. ಅಲ್ಲ, ಇದ್ದಾರಾ ಇಲ್ವೋ ಗೊತ್ತಿಲ್ಲ, ಅವರು ಮಾಡ್ತಾರೆ, ಮಾಡಲಿಕ್ಕೆ ಹೇಳಿದರು, ನಾನು ಮಾಡೋದು ಇಲ್ಲ ಅಂತ ಹೇಳ್ತಾರೆ. ಶ್ರದ್ಧಾ ಅಂದರೆ ಉಂಟು, ಅದರಿಂದ ಪ್ರಯೋಜನ ಬಂದೇ ಬರುತ್ತೆ ಅಂತ ನಿಶ್ಚಯಾತ್ಮಿಕ ಬುದ್ಧಿಗೆ ಅದಕ್ಕೆ ಶ್ರದ್ಧೆ ಅಂತ ಹೇಳೋದು. ದೇವರಿದ್ದಾರೆ, ದೇವರು ರಕ್ಷಣೆ ಮಾಡ್ತಾರೆ ಅಂತ. ನಮ್ಮದೆಲ್ಲ ಹೇಗಿರ್ತಾರೆ ಕೇಳಿದರೆ, ದೇವರು ರಕ್ಷಣೆ ಮಾಡ್ತಾರೆ ಪೂರ್ತಿ ನಂಬಿಕೆ ಇಲ್ಲ, ಅರ್ಧಂಬರ್ಧ ನಂಬಿಕೆ, ಅದು ನಮಗೆ ಫಲ ಕೊಡುವುದಿಲ್ಲ ಹೇಳ್ತಾರೆ. ಯಾವಾಗಲೂ ಶ್ರದ್ಧೆ ಇಟ್ಟು ಆರಾಧನೆ ಮಾಡೋಕ್ಕೆ ಅದಕ್ಕೊಂದೆರಡು ಕಥೆ ಹೇಳ್ತಾರೆ. ಏನು ಕೇಳಿದರೆ, ಸಂಶಯಾತ್ಮ ವಿನಶ್ಯತಿ ಅಂತ, ದೇವರಿದ್ದಾರೆ ಅಂತ ನಿಶ್ಚಯ ಇರಬೇಕು ಅಂತ. ಇದು ಹಾಸ್ಯಕ್ಕೋಸ್ಕರ ಬಂದ ಚೈತ್ರೆ. ಏನು ಕೇಳಿದರೆ, ಒಬ್ಬರು ಪೂಜೆ ಮಾಡ್ತಾ ಇದ್ದಂತೆ ಶಿವಾಲಯದಲ್ಲಿ. ಅವರು ಪೂಜೆ ಮಾಡ್ತಾ ಇರಬೇಕಾದ್ರೆ ಏನಾಯ್ತು, ಅವರಿಗೆ ಒಂದು ಪ್ರತಿಬಂಧಕ ಬಂತು. ಹಾಗಾಗಿ ದೇವರ ಒಳಗೆ ಹೋಗ್ಲಿಕ್ಕೆ ಬರಲಿಲ್ಲ. ಒಬ್ಬನನ್ನು ಕರೆದ್ರು, ಮಾಡಿ ಇವತ್ತು ಪೂಜೆ ಮಾಡಿಬಿಡು ಅಂತ. ಸರಿ ಅಂತ ಪೂಜೆಗೆ ಬಂದ. ದೇವರಿಗೆ ಪಂಚಾಮೃತ ಆಗಬೇಕು, ಶಿವದೇವರಿಗೆ ಲಿಂಗಕ್ಕೆ ಪಂಚಾಮೃತಕ್ಕೆ ಅದು ಸಾಹಿತ್ಯ ಕೇಳಿದರು. ತುಪ್ಪ ಎಲ್ಲಿ ಉಂಟು, ಜೇನು ತುಪ್ಪ ಎಲ್ಲಿಟ್ಟು ಅಂತ ಇಲ್ಲ. ಆಗ ಅವರು ಹೇಳಿದರೆ, ನೋಡು ಅಲ್ಲಿ ಮೇಲೆ ಹಲಗೆ ಉಂಟಲ್ಲ ಅದರಲ್ಲಿ ಉಂಟು ಅಂತ ಹೇಳಿದರು. ಸರಿ, ಹಲಗೆ ಉಂಟಲ್ಲ ಅಂತ ನೋಡಿದರೆ ಅದರ ಮೇಲೆ ಹತ್ತಬೇಕು. ಹೇಗೆ ಹತ್ತುದು ಕೇಳಿದ. ಏನಿಲ್ಲಪ್ಪ, ನಾನು ಯಾವಾಗಲೂ ಆ ಶಿವಲಿಂಗದ ಮೇಲೆ ಕಾಲಿಟ್ಟು ಮೇಲೆ ತೆಗೆಯುವುದು ಹೇಳಿದ್ರು. ಅಯ್ಯೋ ದೇವರೇ, ದೇವರಿಗೆ ಪೂಜೆ ಮಾಡೋದು ಅದರ ಮೇಲೆ ಕಾಲಿಡುವುದಾ ಅಂತ ಇವನಿಗೆ ಸಂಶಯ ಶುರುವಾಯಿತು. ಏನು ಮಾಡಿದ ಕೇಳಿದರೆ, ಒಂದು ಬಾಳೆ ಎಲೆ ತೆಕ್ಕೊಂಡು ಅದರ ಲಿಂಗದ ಮೇಲೆ ಇಟ್ಟು ಅದರ ಮೇಲೆ ಕಾಲಿಟ್ಟು ಮತ್ತೆ ಜೇನುತುಪ್ಪ ತೆಗಿಲಿಕ್ಕೆ ಹೋದ ಅಂತ. ನೋಡಿ, ಮೇಲೆ ಇಡಬಾರ್ದು ಇವನಿಗೆ ಕಾಲು ಇದು ಜಾಗ್ರತೆ ಇತ್ತು, ಆದರೂ ಕೂಡ ತೆಗಿಬೇಕು ಅಂತ ಅದರ ಮೇಲೆ ಬಾಳೆ ಇಟ್ಟ. ಆ ಬಾಳೆ ಎಲೆ ಜಾರಿತು, ಬಿದ್ದು ಬಿಟ್ಟ ಅಂತ. ಆಗವ ಹೇಳಿದಂತೆ, ನಿತ್ಯ ಪೂಜೆ ಮಾಡುವ ನಿನಗೆ ಸಂಶಯ ಉಂಟು. ನನಗೆ ಸಂಶಯವೇ ಇಲ್ಲ, ದಿನ ಹಾಗೇ ಮಾಡೋದು ನಾನು. ಅದು ದೇವರಿದ್ದಾರೆ ಅಂತ ಗೊತ್ತುಂಟು, ಆದರೆ ಅದೇ ದೇವರು ಅಂತಲ್ಲ, ಅದರ ಒಳಗೆ ದೇವರಿದ್ದಾರೆ ಅಂತ ಕಲ್ಪನೆ ಇದ್ದದ್ರಿಂದ ನಾನು ನನಗೆ ಸಂಶಯ ಆಗಲಿಲ್ಲ, ಏನೂ ಆಗಲಿಲ್ಲ. ಸೀದಾ ಹತ್ತಿದೆ, ಕೆಳಗೆ ತೆಗೆದು ಪೂಜೆ ಮಾಡ್ತಾ ಇದ್ದೆ. ನಿನಗೆ ಅರ್ಧಂಬರ್ಧ ಇದು ಅರ್ಧ ಮಾಡಬೇಕಾದ್ರೆ ಉಂಟಾ ದೇವರಿದ್ದಾರೆ. ನೋಡಿ, ಬಾಳೆ ಎಲೆ ಕಾಲಿಡುವಾಗ ದೇವರಿದ್ದಾರೆ ಅಂತ ಯಾಕೆ ಮರ್ತದ್ದು? ಅಲ್ಲ, ದೇವರಿದ್ದಾರೆ ಅಂತ ಹೇಳಿದ್ರೆ ಬಾಳೆ ಎಲೆ ಇಡೋದು ಯಾಕೆ? ಹೀಗೆ ಅರ್ಧಂಬರ್ಧ ಕಲಿತಾಗ ಸಮಸ್ಯೆ ಆಗತ್ತೆ ಅಂತ ಅದಕ್ಕೊಂದು ಹಾಸ್ಯಮಯವಾದ ಕಥೆ ಹೇಳಿದರು. ಇನ್ನೊಂದು ಕಥೆ ಹೇಳ್ತಾರೆ. ಏನು ಕೇಳಿದರೆ, ಒಂದು ಸಲ ಲಕ್ಷ್ಮೀನಾರಾಯಣರು ಮಲಗಿದ್ರಂತೆ. ಮಲಗುತ್ತಾ ಇರಬೇಕಾದ್ರೆ ಲಕ್ಷ್ಮಿ ಪಾದ ಒತ್ತುತ್ತಾ ಇದ್ದಾಳೆ. ಒಂದು ಕ್ಷಣದಲ್ಲಿ ನಾರಾಯಣ ಎದ್ದು ಕೂತಂತೆ. ಎದ್ದು ಕೂತ ಕ್ಷಣ ಲಕ್ಷ್ಮಿ ಪಾದವನ್ನು ಒತ್ತುವಂತ ನಿಲ್ಲಿಸಿದ್ಲು. ನೋಡ್ತಾಳೆ, ಅರೆಗಳಿಗೆ ಮತ್ತೆ ಮಲಗಿದ ಭವಂತ, ಮತ್ತೆ ಆರಾಮ್ಸೆ ಮಲಗಿದ್ದಾನೆ. ಕೇಳಿದ್ಲು ಲಕ್ಷ್ಮಿ, ನೀವು ಎದ್ದದ್ದು ಯಾಕೆ ಮತ್ತೆ ಮಲಗಿದ್ಯಾಕೆ ಅಂತ. ಆಗವ ಹೇಳಿದಂತೆ, ಭೂಲೋಕದಲ್ಲಿ ಒಬ್ಬ ಹೊಡಿತಾ ಇದ್ದ ದುಷ್ಟ ನನ್ನ ಭಕ್ತನಿಗೆ ಸರಿ ಹೋಗಬೇಕಿತ್ತಲ್ಲ, ನಾರಾಯಣ ನಾರಾಯಣ ಅಂತ ಕರೆದ, ಅದಕ್ಕೆ ನಾನು ಎದ್ದದ್ದು. ಸರಿ, ಮಲಗಿದ್ಯಾಕೆ? ಅಲ್ಲ, ನಾನು ಹೋಗುವವನಿಗೆ ಸಹಾಯ ಮಾಡುವ ಅಂತ ಹೋಗುವ ಅಂತ ಆಲೋಚನೆ ಮಾಡಿದ್ದೆ, ಆದರೆ ಅವ ತಿರುಗಿ ಪೆಟ್ಟು ಕೊಡಲಿಕ್ಕೆ ಆರಂಭ ಮಾಡಿದ. ಹಾಗಾಗಿ ಇನ್ನು ನನ್ನ ಅಗತ್ಯ ಇಲ್ಲ ಅಂತ ನಾನು ಹೋಗಲಿಲ್ಲ ಅಂತ. ನಮ್ಮ ಎಲ್ಲ ಹಾಗೆ ಒಂದು ಹಂತಕ್ಕೆ ದೇವರೇ ದೇವರೇ ಅಂತ ಕೈ ಮುಗಿದು, ಇನ್ನು ದೇವರು ಇಲ್ಲ ಏನಿಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಅಂತ ಹೊರಟಾಗ ಮತ್ತೆ ಭಗವಂತ ಬರೋದಿಲ್ಲ. ಇದೆಲ್ಲ ಕಥೆ ಏನು ಹೇಳುತ್ತಾ ಕೇಳಿದರೆ, ಹೌದಾ ಅಲ್ವಾ ಬೇರೆ ವಿಚಾರ. ಇದರಿಂದ ಒಂದು ಸಂದೇಶ ಏನು ಕೇಳಿದರೆ, ದೇವರು ಇದ್ದಾನೆ ಅಂತ ನಾವು ಮರೆತು ಬಿಡ್ತೇವೆ. ಒಂದು ಹಂತದವರೆಗೆ ಆಲೋಚನೆ ಮಾಡ್ತೇವೆ, ಪೂರ್ತಿ ನಂಬಿಕೆ ಇಲ್ಲ ಅಂತ ಆದಾಗ ಈ ರೀತಿ ಆಗಿಬಿಡತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ದೇವರು ಇದ್ದೇ ಇದ್ದಾನೆ, ರಕ್ಷಣೆ ಮಾಡೇ ಮಾಡ್ತೇನೆ ಅಂತ ಯಾವಾಗ ನಾವು 100% ಆಲೋಚನೆ ಮಾಡ್ತೇವೋ ಅದನ್ನು ಶ್ರದ್ಧೆ ಅಂತ ಹೇಳಿದ್ದು. ಹಾಗೆ ಆರಾಧನೆ ಮಾಡುವಾಗ ಶ್ರದ್ಧೆಯಿಂದ ಆರಾಧನೆ ಮಾಡಬೇಕು, ಖಂಡಿತ ಭಗವಂತನ ಅನುಗ್ರಹ ಆಗತ್ತೆ. ಇನ್ನು ಆರಾಧ್ಯ ದೇವತಾ ಭಕ್ತಿ ಅಂತ, ನೀವು ಯಾವ ದೇವರನ್ನು ಆರಾಧನೆ ಮಾಡ್ತೀರಾ ಆ ದೇವರ ಬಗ್ಗೆ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ. ಭಕ್ತಿ ಇಲ್ಲಿ ಸುಮ್ಮನೆ ಮಾಡೋದಲ್ಲ ಅಂತ. ಈ ಪ್ರವಚನಗಳು ಪಾಠಗಳು ಇತ್ಯಾದಿಗಳಲ್ಲಿ 4 ಶಾಸ್ತ್ರ ಹೋಗ್ತಾರೆ. ಪೂಜೆ ಮಾಡುವಾಗ ಅಲ್ಲ, ರುದ್ರದೇವರಿಗೆ ಆರಾಧನೆ ಮಾಡಬೇಕಾ ಬೇಡವಾ? ನಾವು ವೈಷ್ಣವರು, ನಾವು ರುದ್ರದೇವರಿಗೆ ಆರಾಧನೆ ಮಾಡಬೇಕಾ ಬೇಡವಾ? ನಾವು ಗಣಪತಿಗೆ ಆರಾಧನೆ, ಇವ್ರದ್ದು ಚರ್ಚೆ ಮುಗಿಯೋದಿಲ್ಲ. ಮತ್ತು ಯಾಕೆ ಗಣಹೋಮ ಮಾಡಿಸ್ತೀರಿ ಅಂತ ಕೇಳ್ತಾರೆ. ಮತ್ತು ಆರಾಧ್ಯ ದೇವರ ಬಗ್ಗೆ ಭಕ್ತಿ ಇಲ್ಲ ಅಂತಾದರೆ ಅದನ್ನು ಯಾಕೆ ಮಾಡಿಸ್ಲಿಕ್ಕೆ ಹೋದ್ರಿ?
ಅರ್ಧಂಬರ್ಧ ಮಾಡಬೇಡಿ ಅಂತ. ಮತ್ತೇನು ಕೇಳಿದರೆ ತತ್ವ ಪೂರ್ತಿ ತಿಳ್ಕೊಂಡು ಬನ್ನಿ, ಎಲ್ಲಿಯಾದರೂ ಮಾಡಬೇಡಿ ಅಂತ ಹೇಳಿದ್ದಾರೆ. ಮತ್ತು ಗಣಪತಿಯೊಳಗೆ ವಿಶ್ವಂಬರನನ್ನು ನೆನೆಸಿಕೊಳ್ಳಿ, ರುದ್ರದೇವರ ಆರಾಧನೆ ಮಾಡಿ. ರುದ್ರದೇವರ ಆರಾಧನೆ ಮಾಡಿದರೆ ಮೋಕ್ಷಕ್ಕೆ ನಿಮಗೆ ಹೋಗೋಕ್ಕೆ ಬರುವುದಿಲ್ಲ. ವಿದ್ಯೆಯ ಗಿರೀಶ, ಜ್ಞಾನದ ಅಧಿಪತಿ ಅವರು, ಗುರುಗಳೊಳಗೆ ಭಗವಂತನನ್ನು ನೆನೆಸಿಕೊಂಡು ಪೂಜೆ ಮಾಡಿದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೋಡಿ, ಆಚಾರ್ಯ ಕೊಟ್ಟಂತಹ ವ್ಯವಸ್ಥೆ ಮತ್ತು ಯಾವ ಮತಕಾರರು ಕೊಡಲಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಹರಿಯೂ ಬೇಕು, ಹರನೂ ಬೇಕು. ಒಂದು ಪಂಗಡದವರು ಹೇಳಿದರು ಹರಿ ಮಾತ್ರ ಸಾಕು ಅಂತ, ಇನ್ನೊಂದು ಪಂಗಡದವರು ಹೇಳಿದರು ಹರ ಮಾತ್ರ ಸಾಕು ಅಂತ. ಆದರೆ ನಮ್ಮಲ್ಲಿ ಎರಡನ್ನೂ ಸಮನ್ವಯ ಮಾಡಿಕೊಂಡು ಹೇಳಿದರು, ಹರಿಯನ್ನು ಪೂಜೆ ಮಾಡಿ, ಹರನನ್ನು ಪೂಜೆ ಮಾಡಿ. ಆದರೆ ಹರನನ್ನು ಪೂಜೆ ಮಾಡುವಾಗ ನೀನೇ ದೊಡ್ಡವ, ಅವನ ಹತ್ರ ಹೋಗುವಾಗ ನೀನೇ ದೊಡ್ಡವ, ಹೀಗೆಲ್ಲ. ಮತ್ತು ನೀವು ದೊಡ್ಡ ಹೇಳಿದರೆ ನಿಮಗೆ ಗೊತ್ತಿರ್ಬೋದು, ಆದರೆ ಅವನಿಗೆ ಗೊತ್ತಾಗತ್ತೆ ಯಾರೋ ದೊಡ್ಡವ ಅಂತ. ಹಾಗಾಗಿ ಆ ಹರನಲ್ಲಿ ಪೂಜೆ ಮಾಡುವಾಗಲೂ ಕೂಡ ಹರಿಯನ್ನೇ ಚಿಂತನೆ ಮಾಡಿ ಪೂಜೆ ಮಾಡಿ ಅಂತ ಒಳಗೆ ಇದ್ದಿರತಕ್ಕಂಥ ಅಂತರ್ಯಾಮಿಯನ್ನು ಇಟ್ಟುಕೊಂಡು ಆರಾಧನೆ ಮಾಡಿ. ಆಗ ನಿಮ್ಮ ಯಾವ ಪೂಜೆಗೂ ಬಾಧಕ ಆಗೋದಿಲ್ಲ. ವ್ಯವಸ್ಥೆಯನ್ನು ಮಾಡಿಕೊಟ್ಟರು. ಹಾಗಾಗಿ ಎಲ್ಲ ದೇವತೆಗಳ ಆರಾಧನೆ ಎಲ್ಲರಿಗೂ ಕೂಡ ಒಂದು ಸ್ಥಾನಮಾನವನ್ನು ಕಲ್ಪಿಸಿದ ಶಾಸ್ತ್ರ ಸಿದ್ಧಾಂತ, ಅದು ತತ್ವಶಾಸ್ತ್ರ, ನಮ್ಮ ಆಚಾರ್ಯರ ಸಿದ್ಧಾಂತ. ಅದಕ್ಕೋಸ್ಕರ ಹೇಳ್ತಾರೆ, ಯಾವ ದೇವತೆಗಳ ಆರಾಧನೆ ಮಾಡ್ತೀರಾ ಅದರ ಬಗ್ಗೆ ತಿಳ್ಕೊಳ್ಳಿ, ಆ ದೇವತೆಗಳ ಬಗ್ಗೆ ತಿಳ್ಕೊಂಡು ಹೇಗೆ ಪೂಜೆ ಮಾಡಬೇಕು ತಿಳ್ಕೊಂಡು ಬಳಿಕ ಅವರ ಹತ್ರ ಶ್ರದ್ಧೆ ಭಕ್ತಿಯನ್ನು ಬೆಳೆಸಿಕೊಳ್ಳಿ. ಭಕ್ತಿ ಅಂದರೆ ಏನು? ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಎಲ್ಲರಿಗಿಂತ ದೊಡ್ಡದಾಗಿದ್ದಾನೆ, ನನಗೆ ಹತ್ತಿರ ಇದ್ದ ಭಗವಂತ ಅಂತ ಹೀಗೆ ಸ್ನೇಹದಿಂದ ಮಾಡತಕ್ಕಂತಹ ಆರಾಧನೆ ಅಂತ. ಮತ್ತೆ ಹೇಳ್ತಾರೆ ಕರ್ತೃತ್ವ ವರ್ಜನಂ ಅಂತ, ಅಂದರೆ ನಾನು ಪೂಜೆ ಮಾಡಿದೆ, ನಾನೇ ಮಾಡಿದ್ದು ಅಂತ ಅದೊಂದು ಬಿಡಿಬಿಡಿ ಅಂತ ಹೇಳ್ತಾರೆ. ಮತ್ತು ದೇವರೇ ಮಾಡಿಸಿದ್ದು ಅಂತ ಮಂತ್ರ ಹೇಳುತ್ತೆ. ಗಣಪತಿ ಮಂತ್ರ ಆರಂಭದಲ್ಲಿ ಹೇಳುತ್ತೆ, ನಿಶುಸಿ ಈದ ಗಣಪತೆ ಗಣೇಶತ್ವಾಮಾ ಹೊರ್ವಿಪ್ರಾತಮಂಗವೀನಾಂ ನರತೆ ತ್ವಕ್ರಿಯತೆ ಕಿಂಚನಾರೇ ಮಹಾಕಮ್ಮಾಘವಂಚಿತ್ರಮರ್ಚ. ಮಂತ್ರ ದಿನ ಹೇಳುತ್ತೇವೆ, ಅರ್ಥ ಗೊತ್ತಿರೋದಿಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನೀನು ನಮ್ಮ ಇಂದ್ರಿಯಗಳ ಒಳಗೆ ಕೂತ್ಕೊಂಡು ಆರಾಧನೆಯನ್ನು ಮಾಡಿಸಪ್ಪ. ಯಾರ ಪೂಜೆ? ನಿನ್ನದೇ ಪೂಜೆ ಮಾಡಿದ್ದೆವು, ನೀನೇ ಮಾಡಿಸಿಕೊಂಡದ್ದು ಎಲ್ಲ ನೀನೇ. ಹಾಗಾದರೆ ಇದು ವಿಚಿತ್ರಪ್ಪ ಅಂತ. ನಾವು ಮಾಡ್ತೇವೆ ಹೇಳಿದರೆ ಆಗ್ಬೋದು, ಅಲ್ಲ, ನಮ್ಮೊಳಗೆ ಇದ್ದುಕೊಂಡು ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅಂತ. ಹೇಗೆ ಹೇಳಿದರೆ, ಮಕ್ಕಳ ಜನ್ಮ ನಕ್ಷತ್ರ ಇದ್ದರೆ, ಬರ್ತ್ಡೇ ಇದ್ದರೆ ಏನು ಮಾಡ್ತೇವೆ? ಹೊಸ ಬಟ್ಟೆ ಹಾಕ್ತೇವೆ. ಯಾರು ಹಾಕಿದ್ದು? ನಾವೇ ಹಾಕಿದ್ದು. ಮಗುವಿಗೇನು ಏನೂ ಗೊತ್ತಿಲ್ಲ, ಅದು ಚಿಕ್ಕ ಮಗು ಆದರೆ ನಾವೇ ಹಾಕೋದು. ಮತ್ತು ಅದರ ಕೈ ಬಗ್ಗಿಸಿ ಕಾಲು ಮಾಡೋದು, ನಮಸ್ಕಾರ ಮಾಡೋದು, ಅದರ ಬೆನ್ನು ಬಗ್ಗಿಸೋದು, ಅದು ಬೆನ್ನು ಬಗ್ಗತ್ತೆ. ನಾವೇ ಆಶೀರ್ವಾದ ಮಾಡೋದು. ನಮಸ್ಕಾರ ಮಾಡಿಸಿದ್ಯಾರು? ನಾವೇ. ಆಶೀರ್ವಾದ ಮಾಡಿದ್ಯಾರು? ಅದು ನಾವೇ. ಅಲಂಕಾರ ಮಾಡಿದ್ಯಾರು? ನಾವೇ. ಖುಷಿ ಪಟ್ಟದ್ಯಾರು? ನಾವೇ. ಮಗುವಿಗೆ ಏನೂ ಇಲ್ಲ, ಅದು ಮಗು. ಅದಕ್ಕೆ ಹೊರಗೆ ನೀವು ಎಷ್ಟೇ ಹಾಕಿ ಏನೂ ಆಗಿ ಅದಕ್ಕೆ ಸಂಬಂಧವೇ ಇರೋದಿಲ್ಲ. ಹಾಗೆಯೇ ಭಗವಂತ ನಮ್ಮೊಳಗಿದ್ದುಕೊಂಡು ನಮ್ಮ ಹತ್ರ ಒಳ್ಳೆಯ ಸಾಧನೆಯನ್ನು ಮಾಡಿಸಬೇಕು. ಹಾಗಾಗಿ ಗಣಪತಿ ನಿಲ್ಲಿಸಿದ ನಮ್ಮ ಇಂದ್ರಿಯೊಳಗೆ ನೀನು ಕೂತ್ಕೋ. ಯಾವಾಗ ಈ ಚಿಂತನೆ ಬೆಳೆಯೋದೋ ಆವಾಗ ನಾನು ಪೂಜೆ ಮಾಡಿದೆ, ನಾನಿಷ್ಟು ಊಟ ಹಾಕಿದೆ, ನಾನು ಇಂಥದ್ದು ಮಾಡಿದೆ ಅಂತ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತಾರೆ ಕರ್ತೃತ್ವ ವರ್ಜನಂ. ಅದನ್ನೇ ಆಚಾರ್ಯ ಹೇಳಿದರು, ಅಹಂಕರ್ತ ಹರಿಃಕರ್ತ. ನಾನು ಮಾಡಿಸಿದ್ದಲ್ಲ, ಭಗವಂತ ನನ್ನ ಹತ್ರ ಮಾಡಿದ ಅಂತ ಬೆಳವಣಿಗೆ ಚಿಂತನೆ ಮಾಡಬೇಕು. ನಿಯಮಶ್ಚೇತಿ ಚತ್ವಾರಿ ತತ್ರಾಧ್ಯಾಂಗಾನಿ ತಾನಿತು. ಇನ್ನು ನಿಯಮವೂ ಬೇಕು ಅಂತ ಹೇಳ್ತಾರೆ. ಒಂದು ನಿಯಮ ಅಂತ ಇಟ್ಕೊಳ್ಬೇಕು. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಪೂಜೆ, ನಾಳೆ ಮಧ್ಯಾಹ್ನ 12 ಗಂಟೆಗೆ ಪೂಜೆ, ನಾಳೆ ಮತ್ತೆ ಸಾಯಂಕಾಲ. ಹೀಗಲ್ಲ, ಒಂದು ನಿಯಮವನ್ನು ಇಟ್ಟುಕೊಳ್ಬೇಕು ಅಂತ. ದೇವಸ್ಥಾನದಲ್ಲಿ ಸಾನ್ನಿಧ್ಯ ಅಭಿವೃದ್ಧಿ ಆಗಬೇಕಾದ್ರೆ ನಿಯಮವನ್ನು ಹೇಳುತ್ತಾರೆ. ದಿನ ಇಷ್ಟು ಹೊತ್ತಿಗೆ ಪೂಜೆ ಅಂತ. ಏನು ಅರ್ಧ ಗಂಟೆ ಆಚೀಚೆ ಮಾಡಿದ್ರೇನು? ನಾವು ಇಷ್ಟರಿಂದ ಇಷ್ಟೇ ಮಾಡೋದು, ನಿಮಗೆ ಪರಿವರ್ತನೆ ಮಾಡಿದ್ರೇನು ಕೇಳಿದರೆ ಆಗೋದಿಲ್ಲ ಹೇಳ್ತಾರೆ. ದೇವತಾ ಆರಾಧನೆ ಅದಕ್ಕೊಂದು ನಿಯಮ ಇದೆ. ಕಾಲದ ನಿಯಮ, ದೇಶದ ನಿಯಮ, ಶಾಸ್ತ್ರಗಳ ಆಚಾರ ವಿಚಾರಗಳ ನಿಯಮ ಉಂಟು. ಅದನ್ನು ಇಟ್ಟುಕೊಂಡೇ ಮಾಡಬೇಕು. ಏನೋ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಆದರೆ ಬಲಾಕಾರವಾಗಿ ನಿಯಮವನ್ನೇ ಪರಿವರ್ತನೆಗೊಳಿಸ್ತೇವೆ ಅಂತ ಕೇಳಿದರೆ ಅದು ದೇವತಾ ಸಾನ್ನಿಧ್ಯಕ್ಕೆ ಅಪಚಾರ ಅಂತ. ಇದು ನಾವು ಕೈಯಿಂದ ಹಾಕಿ ಹೇಳೋ ಮಾತುಗಳಲ್ಲ. ಇದು ಕೂರ್ಮ ಪುರಾಣದಲ್ಲಿ, ವಾಯುಪುರಾಣದಲ್ಲಿ ಎಲ್ಲ ವ್ಯಾಸರು ಹೇಳಿದಂತಹ ಮಾತು ಅಂತ ಹೇಳ್ತಾರೆ. ಇನ್ನು ತತ್ಸಾಧ್ಯಾಂಗ ಇದೆಲ್ಲ ಅಂತಹ 4 ಇದು ಅಂಗಗಳು ಅಂತಾದರೆ ಕಾಲೇ ಕಲೆ ಪ್ರಬೋಧಶ್ಚ ಯಥಾಶಕ್ತಿ ವಿಮರ್ಶನಂ ಮನಸ್ವಾಸ್ಥ್ಯಂ ಶುಚಿತ್ವಂತ ಪ್ರಧಾನಂಗತ್ವಿದಂ ಮತಂ. ಇನ್ನು ಕಾಲೇ ಪ್ರಬೋಧಂಚ ಅಂತ ಹೇಳ್ತಾರೆ. ಆ ಸಮಯಕ್ಕೆ ನಾವು ಹೇಳ್ತೇವೆಲ್ಲ ಟೈಮ್ ಟು ಟೈಮ್ ಪೂಜೆ ಆಗುತ್ತೆ ನೋಡಿ, ಅದು ಒಂದು ಅಂಗ ಅಂತ ಹೇಳ್ತಾರೆ. ಹಾಗಾದರೆ ಊಟ ಮಾಡುವಾಗ ಹಾಗೆ ಇರುತ್ತೆ. ಇವತ್ತು ಪೂಜೆ ಇತ್ತು, ಹೋಮ ಇತ್ತು, ಊಟ ಲೇಟ್ ಆಯಿತು ಕೇಳಿದರೆ ಅದೇ ಸಮಸ್ಯೆ. ಅಲ್ಲಿ ಕಾಲೇ ಊಟ ಅಂದರೆ ಕೆಲವು ಸಮಸ್ಯೆ ಏನು? ಈಗ ಪೂಜೆಗೆ ಹೇಳಿದರು, ಊಟಕ್ಕಾಗುವಾಗ ಒಬ್ಬನಿಗೆ 2 ಗಂಟೆಗೆ ಊಟ ನಿತ್ಯದಲ್ಲಿ, ಒಬ್ಬನಿಗೆ 12 ಗಂಟೆಗೆ ಊಟ ನಿತ್ಯದಲ್ಲಿ, ಒಬ್ಬನಿಗೆ 3 ಗಂಟೆಗೆ ಊಟ. ಈ 12 ಗಂಟೆ ಊಟ ಮಾಡುವವನಿಗೆ 1 ಗಂಟೆಗೆ ನೀವು ಹೋಮ ಗೀಮ ಮುಗಿಸಿ ಊಟ ಹಾಕಿದರೆ ಅವನಿಗೆ ಲೇಟ್ ಆಯಿತು. ಅದು 3 ಗಂಟೆ ಊಟ ಮಾಡುವವನಿಗೆ 1 ಗಂಟೆಗೆ ಹಾಕಿದರೆ ಭಾರಿ ಬೇಗ ಆಯಿತು ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಅಲ್ಲಿ ಏನು ಅಭಿಪ್ರಾಯ ಮಾಡ್ತಾರೆ? ಯಜ್ಞ ಯಾಗಾದಿಗಳಲ್ಲಿ ವಿಧಿವತ್ತಾಗಿ ಮಾಡ್ತಾ ಹೋಗಬೇಕು. ಮಾಡ್ತಾ ಹೋದಾಗ ಯಜ್ಞದ ಕೊನೆಯಲ್ಲಿ ಕಾಯಿಸದೆ ಅದಾನ ಮಾಡಬೇಕು. ಇದು ಸಕಾಲ.
ಹಾಗಾದರೆ ಅದಕ್ಕೆ ಸರಿಯಾಗಿ ಬೇಕಾದ ವ್ಯವಸ್ಥೆಯನ್ನು ಆರಂಭದಲ್ಲಿ ಮಾಡಿಕೊಳ್ಬೇಕು. 4 ಗಂಟೆ ಮಾತ್ರ 4 ಗಂಟೆ ಮೊದಲು, ಊಟಕ್ಕಿಂತ ಮೊದಲು 4 ಗಂಟೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹೀಗೆ ಕಾಲೇ ಎಲ್ಲದೂ ಹಾಗೆ ಆ ಸಮಯಕ್ಕೆ ಅಷ್ಟು ಮಹತ್ವವುಂಟು. ಹಾಗಾಗಿ ಕಾಲದಲ್ಲಿ ಸಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಯಥಾಶಕ್ತಿ ವಿಮರ್ಶನಂ, ಒಟ್ಟು ಮಾಡೋದಲ್ಲ, ಅದರ ಬಗ್ಗೆ ವಿಚಾರ ಮಾಡಿಕೊಂಡು ಮಾಡಬೇಕು. ಮನಸ್ವಾಸ್ಥ್ಯಂ ಶುಚಿತ್ವಂಚ ಹೇಳಿದರು. ಇನ್ನು ಮನಸ್ಸು ಸಮಾಧಾನ ಆಗಿ ಇರಬೇಕು. ನಮಗೆ ಮನೆಯಲ್ಲಿ ಏನೋ ಒಂದು ಆರಾಧನೆ ಮಾಡ್ತೇವೆ ಹೇಳಿದರೆ ಅವತ್ತೇ ನಮಗೆ ಗಡಿಬಿಡಿ, ನಮಗೆ ಟೆನ್ಷನ್, ಗಲಾಟೆ. ಯಾಕೆ ಹೇಳಿದರೆ ನೋಡಿ, ನೀವು ಗಮನಿಸಿ, 4 ಜನ ಬರ್ತಾರೆ ಅಂತ ಹೇಳಿದ ಕೂಡಲೇ ಮನೆಯಲ್ಲಿದ್ದವರಿಗೆಲ್ಲ ಬೈಯೋದು. ಕೊನೆಗೆ ಮನೆಯವರು ಹೇಳಲಿಕ್ಕೆ ಆರಂಭ ಮಾಡ್ತಾರೆ, ನೀವು ಇಷ್ಟೆಲ್ಲ ನೀವು ಜಗಳ ಮಾಡಿಕೊಂಡು ಕೋಪ ಮಾಡೋದಾದರೆ ಯಾಕೆ ಪೂಜೆ ಇಟ್ಕೊಳ್ಬೇಕಿತ್ತು ಅಂತ ಪರಿಸ್ಥಿತಿ ಬರುತ್ತೆ. ಹಾಗೆ ಆಗಬಾರ್ದು ಅಂತ ಹೇಳ್ತಾರೆ. ಮನಸ್ವಾಸ್ಥ್ಯಂ, ಮನಸ್ಸು ಸ್ವಸ್ಥನಾಗಿದ್ದುಕೊಂಡು ಸಮಾಧಾನ ಆಗಿದ್ದುಕೊಂಡು ಆರಾಧನೆ ಮಾಡಬೇಕು. ಅದಕ್ಕೋಸ್ಕರ ಶ್ರಾದ್ದಾದಿ ಊಚನಗೆಲ್ಲ ಗೌಜಿ ಮಾಡಬೇಡಿ ಅಂತ ಹೇಳಿದ್ದು. ಯಾಕೆ ಹೇಳಿದರೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಡಿ ಅಂತ ಅಭಿಪ್ರಾಯ ಅಲ್ಲ. ನಿಮ್ಮ ಮನಸ್ಸು ತಲ್ಲೀನಾಗಬೇಕು. ಶ್ರಾದ್ದಾದಿಗಳನ್ನು ಹೇಗೆ ಯಜಮಾನನೇ ಮಾಡ್ತಾನೋ ಎಲ್ಲ ಕರ್ಮಗಳನ್ನು ಯಜಮಾನನೇ ಮಾಡಲಿಕ್ಕಿರೋದು. ಇದು ಪುರೋಹಿತರಿಗೆ ವರ್ಣೆ ಕೊಟ್ಟು ಇವರು ಎಲ್ಲಿಯೋ ತಿರುಗಿದ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಾನೇ ಕೂತು ಮಾಡಬೇಕು. ಹೀಗಾಗಿ ಮನಸ್ವಾಸೆ ಇರಬೇಕು. ಇನ್ನು ಶುಚಿತ್ವಂ, ಶುದ್ಧತೆಗೆ ಹೆಚ್ಚು ಮಹತ್ವ ಕೊಡಬೇಕು, ಮೈಲಿಗೆಯಲ್ಲಿ ಮಾಡಬಾರ್ದು. ಇದೆಲ್ಲ ನಾವು ಮಾಡತಕ್ಕಂಥ ಆಚರಣೆಗಳಂತ ಮತ್ತೆ ಹೇಳ್ತಾರೆ. ವಿಷ್ಣೋರರ್ಪಣಮೇ ವೈಕ್ಯಂ ಆಸ್ತಿಕಂದು ದ್ವಿತೀಯಕಂ ನಿಷ್ಕಾಮತ್ವಂ ಹರತಿ ಪ್ರೀತಿ ಕಾಮನಾಲೋಚನದ್ವಯಂ ಅಂತ ವಿಷ್ಣುವಿಗೆ ಅರ್ಪಣೆ ಮಾಡಬೇಕು ಹೇಳಿದರು. ದೇವತಾ ಅರ್ಪಣೆಗಳನ್ನು ಆರಾಧನೆ ಬೇರೆ ಯಾರಿಗೂ ಅಲ್ಲ. ಮತ್ತು ಆಸ್ತಿಕ್ಯ ಬುದ್ಧಿ, ಭಗವಂತ ಇದ್ದಾನೆ, ಅನುಗ್ರಹ ಮಾಡ್ತಾನೆ ಅಂತ ಇರಬೇಕು. ಇನ್ನು ನಿಷ್ಕಾಮತ್ವ ಹರಿಪ್ರೀತಿ, ಹಾಗಾಗಿ ಹರಿಪ್ರೀತಿಗೇ ಮಾಡಬೇಕು ಅಂತ ಇದು ವಾಯುಪುರಾಣದಲ್ಲಿ ಹೇಳಿದ್ದಾರೆ. ಆಚಾರ್ಯರು ಕೂಡ ಅದಕ್ಕೆ ಹೇಳಿದ್ದು ನಾನು. ಅವರೇ ಡೈರೆಕ್ಟ್ ಯಾವ ಮಾತು ಹೇಳ್ತಾ ಇಲ್ಲ, ಎಷ್ಟೋ ಉದಾಹರಣೆಯನ್ನು ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಇಲ್ಲಿ ಬೇರೆ ಬೇರೆ ಪುರಾಣಗಳಲ್ಲಿಯೂ ಕೂಡ ಹೇಳ್ತಾರೆ. ಇನ್ನೂ ಹೇಳ್ತಾರೆ, ಇನ್ನೂ 6 ಅಂಗಗಳುಂಟು. ಗಂಡೂಷ ದಂತಕಾಷ್ಟೇಚ ಶೌಚಾಚಾಮೇ ತೈವಚ ಸ್ನಾನಂ ವಸ್ತ್ರ ಪರಿಧಾನಂ ಸಪ್ತಮ ಪುಂಡ್ರಧಾರಣಂ. ಗಂಡೂಷ ಮುಖವನ್ನು ಅಂದರೆ ಬೆಳಿಗ್ಗೆ ಎದ್ದುಕೊಂಡು ಬಾಯಿ ಮುಕ್ಕಳಿಸಬೇಕು. ಅನಂತರ ದಂತಕಾಷ್ಟೇಚ ಮತ್ತೆ ಹಲ್ಲುಜ್ಜಬೇಕು ಅಂತ. ಹಾಗಾದರೆ ಹಲ್ಲುಜ್ಜುವ ಮೊದಲು ಸೀದಾ ಪೇಸ್ಟ್ ಬ್ರಷ್ ಹಿಡ್ಕೊಳೋದಕ್ಕೆ ಹಚ್ಕೊಂಡು ಹುಳ್ಳು ಉಜ್ಜುವುದಲ್ಲ ಅಂತಿರ್ತಾರೆ. ಮತ್ತು ಮೊದಲು ಬಾಯಿ ತೊಳ್ಕೊಳ್ಬೇಕು. ಇದು ತಕ್ಷಣ ಮಲಮೂತ್ರ ವಿಸರ್ಜನೆಗಳು ಮಾಡಿದ ಬಳಿಕ ಮುಕ್ಕಳಿಸ್ಲಿಕ್ಕೆ ಹೇಳ್ತಾರೆ. ಮೂತ್ರ ಮಾಡಿದರೆ ಇಷ್ಟು ಸಲ ಮುಕ್ಕಳಿಸಬೇಕು, ಮತ್ತು ಮಲವಿಸರ್ಜನೆ ಮಾಡಿದರೆ ಇಷ್ಟು ಸಲ ಬಾಯಿ ಮುಕ್ಕಳಿಸಬೇಕು ಅಂತ. ಅದನ್ನು ಮುಕ್ಕಳಿಸಿಕೊಂಡು ಆಮೇಲೆ ತಾನು ದಂತಧಾವನಾದಿಗಳು ಮಾಡಬೇಕು, ಕಾಷ್ಠಾದಿಗಳನ್ನೆಲ್ಲ ಇಟ್ಟುಕೊಂಡು ಅಂತ. ಮತ್ತೆ ಶೌಚ ಆಚಮನಾದಿಗಳನ್ನೆಲ್ಲ ಹೇಳ್ತಾ ಇದ್ದಾರಲ್ಲ, ಅದನ್ನೆಲ್ಲ ಮಾಡಬೇಕು. ಇದು ಮಾಡಿದ ಬಳಿಕ ಸ್ನಾನ ಮಾಡಬೇಕು. ವಸ್ತ್ರ ಪರಿಧಾನಂ, ಅದು ಹಿಂದೆ ಕೂಡ ಬಂದು ವಸ್ತ್ರ ಪರಿಧಾನ, ಒಣಗಿದ ಬಟ್ಟೆಗಳನ್ನೆಲ್ಲ ಉಡಬೇಕು ಅಂತ. ಮತ್ತು ಸಪ್ತಮಂ ಪುಂಡ್ರಧಾರಣಂ, ಮತ್ತೊಂದು ಹೇಳ್ತಾರೆ ಗೋಪಿ ಪುಂಡ್ರಾದಿಗಳನ್ನು ಧಾರಣೆ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಕರ್ಮಕ್ಕೆ ನಿಮಗೆ ಅಧಿಕಾರ ಬರುತ್ತೆ ಅಂತ. ಈ ವಸ್ತ್ರಧಾರಣೆ ಹೇಗೆ ಮಾಡಬೇಕು ಅಂತ ಹೇಳಿದಾಗ ಅನ್ಯತನ ಗ್ರಂಥಗಳಲ್ಲಿ ಒಂದು ಲಕ್ಷಣ ಸಂಹಿತ ಅಂತ ಹೇಳಿದೆ. ಅಲ್ಲಿ ಹೇಳ್ತಾರೆ, ಏನು ಹೇಳಿದರೆ ಷಡ್ಪುಚ್ಚ ಕಚ್ಚೆ ಹಾಕಬೇಕು ಅಂತ ಹೇಳ್ತಾರೆ. ನಾವು ಎಲ್ಲರೂ ಕೇಳೋದಂತ ಉಡುಪಿಯವರದ್ದು ಅಥವಾ ಒಂದು ವಿಶಿಷ್ಟವಾದಂಥ ವಸ್ತ್ರಧಾರಣೆ ಕಚ್ಚೆ ಹಾಕೋದು ಅಂತ. ನೀವು ಈ ಕಡೆ ಕಡೆಗೆಲ್ಲ ಹೋದರೆ ಅಥವಾ ಬೇರೆ ಕಡೆ ಹೋದರೆ ಇಲ್ಲವೇ ಇಲ್ಲ. ಆದರೆ ಸುಮ್ಮನೆ ಬಂದದ್ದಲ್ಲ, ಅವರು ಕೊಡ್ತಾರೆ. ಏನು ಕೇಳಿದರೆ ಪುರತೋ ತ್ರೀಣಿ ಪಾರ್ಶ್ವೇದ್ವಿ ಪೃಷ್ಠತ್ವಂ ಚೈಕಂ ವಿಧಿಯತೆ ಅಷ್ಟಾರತ್ನಮಿದಿಂ ಧೌತ್ರಂ ಷಡ್ಪುಚ್ಚಂ ಧೋತ್ರ ಲಕ್ಷಣಂ ಅಂತ 8 ಇದು ಇರಬೇಕು ಅಂತ ಹೇಳ್ತಾರೆ. ಅರತ್ನ ಅಂತ 8 ಮೊಳ ಅಥವಾ 8 ಅರತ್ನ ಅಂದರೆ ಒಂದು ಅಳತೆ, ಅಷ್ಟು ಉದಾಗಿರಬೇಕು ಧೋತ್ರ. ಮತ್ತು ಅದು 6 ಪುಚ್ಛೆಗಳನ್ನು ಬರಬೇಕು ಅಂತ. ಎಲ್ಲಿ ಹೇಳಿದರೆ ಪುರತಃ ತ್ರೀಣಿ ಪಾರ್ಶ್ವೇ ದ್ವೇ ಪೃಷ್ಠತ್ವಂ ಏಕಂ ಅಂತ ಹೇಳಿ. ಹಾಗಾದರೆ ನಾವು ಕಚ್ಚೆ ಉಡುವಾಗ ಹೇಗೆ ಉಡ್ತೇವೆ ಅಂತ ನೋಡಬೇಕು. 2 ಇಲ್ಲೊಂದು ಸಿಕ್ಕಿಸಿಕೊಳ್ತೇವೆ, ಇಲ್ಲಿ ಒಂದು ಸಿಕ್ಕಿಸಿಕೊಳ್ತೇವೆ, 2 ಆಯಿತು. ಎದುರುಗಡೆಗೆ ಪಟ್ಟಿ ಮಾಡಿಕೊಂಡು 1 ಸಲ ಸಿಕ್ಕಿಸ್ತೇವೆ, ಹಿಂಬದಿ ಪಟ್ಟಿ ಮಾಡಿ 2 ಸಲ ಸಿಕ್ಕಿಸಿಕೊಳ್ತೇವೆ. ಅಷ್ಟಲ್ಲ, ಮತ್ತೆ ಅದನ್ನು ಹಿಡಿದು ಇನ್ನೊಂದು ಸಿಕ್ಕಿಸಿಕೊಳ್ಬೇಕು. ಇದು 3. ಮತ್ತೆ ಅದರಲ್ಲಿ ಉಳಿದದ್ದನ್ನು ಪಟ್ಟಿ ಹಿಡಿದು ಮತ್ತೆ ಉಟ್ಟುಕೊಳ್ಬೇಕು. ಈಗ 3 ಗಂಟು ಎದುರಿಗೆ ಬರಬೇಕು. ಈ ಕಡೆ 2, ಹಿಂಬದಿ 1. ಷಡ್ಪುಚ್ಚ ಕಚ್ಚೆ ಅಂತ. ಈ ಷಡ್ಪುಚ್ಚ ಕಚ್ಚೆ ಉಡಬೇಕು ಅಂತಾದರೆ ಅಷ್ಟು ಉದ್ದ ಬಟ್ಟೆ ಇರಬೇಕು ಅಂತಾಯಿತು. ಹೀಗೆ ಕಚ್ಚೆಗೆ ಹೇಳಬೇಕಾದರೂ ಕೂಡ ಇದು ಹೀಗೆ ಮಾಡಬೇಕು. ಇಲ್ಲದಿದ್ದರೆ ಏನಾಗತ್ತೆ ಎಂದೆ ಹೇಳ್ತಾರೆ. ಪ್ರಕುಚ್ಚಂ ಪುರಕುಚ್ಚಂತ ಗೂಹನಂ ಯೋನಿಮಂಡಲಂ ತತ್ಪುಚಂ ಕಚ್ಚಮಿತ್ಯಾಹು ಸರ್ವಕರ್ಮಸು ಶುದ್ಧಮತು. ಎಲ್ಲ ಕೆಲಸ ಮಾಡಬೇಕಾದ್ರೂ ಕಚ್ಚೆ ಹಾಕಿದ್ರೆ ಅದು ಶುದ್ಧಿ ಕೊಡುತ್ತೆ. ಪ್ರಾಕುಚ್ಚಂ ಪುರಃಪುಚ್ಚಂ, ಹಿಂಬದಿ ಎದುರುಗಡೆ ಬರಬೇಕು. ಮತ್ತು ಅದು ಗೋಪನವನ್ನು ಮಾಡಬೇಕು, ಎಲ್ಲವನ್ನೂ ತೋರಿಸಿಕೊಡ್ತಕ್ಕಂಥದ್ದಾಗಿರಬಾರ್ದು. ತತ್ಪುಚ್ಚಂ ಕಚ್ಚಮಿತ್ಯಾಹು, ಹಾಗಾಗಿ ಅದನ್ನು ಕಚ್ಚೆ ಅಂತ ಹೇಳುದು. ಅಕಚ್ಚ ಪುಚ್ಛ ಕಚ್ಚೋವ ವಿಕಚ್ಚೋ ಮಧ್ಯ ಕುಚ್ಚತಃ ಕುಚ್ಚಾರ್ಧಂತು ಯದಾಧಾರ್ಯೋ ನಗ್ನ ಇತ್ಯಭಿಧೀತೆ. ನಾವು ಕಚ್ಚೆ ಉಡೋದಿಲ್ಲ, ಅಡ್ಡುಡ್ತೇವೆ, ಪ್ಯಾಂಟ್ ಹಾಕ್ಕೊಳ್ತೇವೆ, ಬೇರೆ ಡ್ರೆಸ್ ಮಾಡ್ತೇವೆ ಹೇಳಿದರೆ, ಅಲ್ಲ ನನಗೆ ಹಾಕಲಿಕ್ಕೆ ಬರೋದಿಲ್ಲ ಹೇಳಿದರೆ ನಗ್ನ ಇತ್ಯಭಿಧೀಯತೆ ಅಂತ ಹೇಳಿಬಿಟ್ರು. ನೀವು ಹಾಕಿದ್ರು ಒಂದು ಹಾಕದಿದ್ರು ಒಂದು ಅದ್ರ ಫಲ ಟೇಪ ಅಂತ ಹೇಳಿದರು. ಯಾಕೆ ಏಕೆಂದರೆ ಹೇಳ್ತಾರೆ ಅಕಚ್ಚ, ಕಚ್ಚೆ ಹಾಕಿಲ್ಲದಿದ್ದರೆ ಅದು ಬಟ್ಟೆ ಪೂಜೆಗೆ ಬರೋದಿಲ್ಲ. ಪುಚ್ಚ ಕಚ್ಚುವ ಅಥವಾ ನೇತಾಡ್ತಾ ಇರುತ್ತೆ,
ಪುಚ್ಚಗಳೆಲ್ಲ ನೇತಾಡಬಾರದು. ಮತ್ತೇನು ಕೇಳಿದರೆ ಇದೆಲ್ಲವನ್ನೂ ಕೂಡ ಹೀಗೆ ಪಟ್ಟಿ ಮಾಡಿಯೇ ಸಿಕ್ಕಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಎಲ್ಲಿ ಕೂಡ ನೇತಾಡಬಾರದು. ಪುಚ್ಚ ಕಚ್ಚುವ ದ್ವಿಕಚ್ಚ ಅಂದರೆ ಕೌಪಿನಾದಿಗಳ ಧಾರಣೆ ಅದು ಯತಿಗಳಿಗೆ ಮತ್ತು ಬ್ರಹ್ಮಚಾರಿಗಳಿಗೆ ವಿಹಿತವಾದದ್ದು, ಗೃಹಸ್ಥರಿಗೆ ಕಚ್ಚೆಯೇ ವಿಹಿತವಾದದ್ದು. ಹೀಗೆ ಕಚಾರ್ಧಂತು, ಹಾಗಾಗಿ ಅರ್ಧ ಅರ್ಧ ಕಚ್ಚೆ ಉಡಬಾರ್ದು. 6 ಪುಚ್ಚೆಗಳು ಅಂತ ಕಚ್ಚೆ ಅಂದರೆ ನಾನು ಏನು ತೋರಿಸ್ಲಿಕ್ಕೆ ಹೊರಟದ್ದು ಕೇಳಿದರೆ ಆಚಾರ್ಯರು ಕೊಟ್ಟ ಎಷ್ಟೋ ಗ್ರಂಥಗಳಲ್ಲಿ ಇದೆಲ್ಲ ವಿಚಾರ ಹೇಳಿಲ್ಲರು. ಹಾಗಾದರೆ ಎಲ್ಲಿ ಹೇಳಿದ್ದಾರೆ ಅಂದರೆ ಅವರು ಹೇಳಿದ ಏನು ಕೇಳಿದರೆ ಎಷ್ಟು ಸೂಕ್ಷ್ಮ ಹೇಳಬೇಕು ಅಷ್ಟೇ ಹೇಳಿದರು. ವಿಸ್ತೃತ ಬೇಕಾದರೆ ಗ್ರಂಥಾಂತರಗಳಲ್ಲಿ ನೋಡಿ ನಮ್ಮ ಸಂಪ್ರದಾಯಗಳಲ್ಲಿ ಬಂದಿದೆ, ಅದು ಸುಮ್ಮನೆ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಕೃಷ್ಣ ಮಠಕ್ಕದಲ್ಲಿಯೂ ಹಾಗೆ ಕೆಲವು ನಿಯಮಗಳಿಗೆ ಕಚ್ಚೆ ಹಾಕಿದರೆ ಮಡಿಗೆ ಬರುತ್ತೆ. ಹಾಗಾದರೆ ಅದು ಸುಮ್ಮನೆ ಏನೋ ಇವರು ಮಾಡಿದ್ರು ಅಂತಲ್ಲ, ಇದು ನಮ್ಮವರು ಕೊಟ್ಟದ್ದಲ್ಲ. ಲಕ್ಷ ಗ್ರಂಥಾದಿಗಳು ಕೇರಳದ ಕಡೆಯಿಂದ ಬಂದಂತಹ ತಾಂತ್ರಿಕ ಗ್ರಂಥಗಳು, ಅವರೇ ಹೇಳ್ತಾರೆ ಹೀಗಿರಬೇಕು ಅಂತ. ಮತ್ತು ತಿಲಕಂ ಬ್ರಹ್ಮಸೂತ್ರಂ ಪಾದ್ಯಂ ಆಚಮನಂ ತಥಾ ತಿಷ್ಠನ್ನೇವ ಯದಾ ಕುರ್ಯಾ ಸದ್ಯಶೂದ್ರೋ ಭವೇ ದ್ವಿಜಃ ಅಂತ ನಿಂತುಕೊಂಡು ಗೋಪಿ ಧಾರಣೆಗಳನ್ನಿರ್ಬೋದು ಅಥವಾ ಕುಂಕುಮಾದಿಗಳ ಧಾರಣೆ ಮಾಡಬಾರದು. ಮತ್ತು ನೀರು ಕುಡಿಬಾರ್ದು. ಪಾದ್ಯಂ ಆಚಮನಮೇವತ, ಕಾಲು ತೊಳಿಬಾರ್ದು ಅಂತ ಹೇಳ್ತಾರೆ. ಬ್ರಾಹ್ಮಣರ ಆರಾಧನೆ ಎಲ್ಲ ಮಾಡುವಾಗ ನಿಂತುಕೊಂಡಿರ್ಬೋದು, ಅವ್ರು ಕೂತ್ಕಾಗುತ್ತೆ ಕಾಲು ತೊಳಿಬೇಕು ಅಂತ. ಇನ್ನು ತಿಷ್ಠನ್ನೇವ ಯದಾ ಕುರ್ಯಾತ್, ಒಂದು ವೇಳೆ ನಿಂತು ಮಾಡಿದರೆ ಅವ ಶೂದ್ರ, ವಿಪ್ರನಾದರೂ ಶೂದ್ರನಾಗುತ್ತಾನೆ ಅಂತ. ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರು ಹೇಳ್ತಾರೆ. ಅದರಿಂದ ತಿಳ್ಕೊಳ್ಬೇಕು, ಯಾವುದೂ ಕೂಡ ಸುಮ್ಮನೆ ಒಂದು ಸಂಪ್ರದಾಯ ಬರಲಿಲ್ಲ, ಇಂಥದನ್ನು ಹೀಗೇ ಮಾಡಬೇಕು ಅಂತ. ಉತ್ತರೀಯ ವಸ್ತ್ರವನ್ನು ಕೂಡ ಹೇಳ್ತಾರೆ. ಏನು ಕೇಳ್ತಾರೆ ಕೇಳಿದರೆ ಶುಷ್ಕವಾಸಸಿ ಪಿಧಾಪಯೇತ್, ಒಣಗಿದ ಬಟ್ಟೆಯನ್ನು ಉಡಬೇಕು. ನೈಮಿತ್ತಿಕೇಶು ಕಾರ್ಯೇಶು ಗ್ರಹಣೇಂದು ಕ್ಷಯಾದಿವು ಅಯನದ್ವಯಾಥೀತಾದವು ಶ್ರೀರಹ ಸ್ನಾನುಮರ್ಹತಿ. ಹಾಗಾದರೆ ಬಟ್ಟೆ ಉಟ್ಟುಕೊಂಡೆ ಇಂತಹ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಮಾಡಬಹುದು ಅಂತ ಹೇಳ್ತಾರೆ. ನಿನ್ನೆ 2-3 ಸಲ ಬಂದಿತ್ತು. ಏನು ಕೇಳಿದರೆ ತರ್ಪಣ ಕೊಡಬೇಕು, ಅದು ಸ್ನಾನಾದ ಕೂಡಲೇ ತರ್ಪಣ ಕೊಡದ, ದೇವತಾದರ ಆರಾಧನೆ ಮಾಡಿದ ಮೇಲೆ ತರ್ಪಣವ ಅಂತ ಕೇಳಿದರೆ ಈ ಗ್ರಂಥಕಾರರು ಹೇಳ್ತಾರೆ ನೋಡಿ, ಸ್ನಾನಕ್ಕೆ 5 ಲಕ್ಷಣ ಅಂತ ಹೇಳ್ತಾರೆ. ಸಂಕಲ್ಪ, ಪ್ರಾರ್ಥನಾ ಚೈವ, ಪ್ರೋಕ್ಷಣಂ, ಅಘಮರ್ಷಣಂ, ದೇವಾದಿ ತರ್ಪಣಂ ಚೈವ, ಸ್ನಾನಂ ಪಂಚಲಕ್ಷಣಂ, ಪಂಚಾಂಗಲಕ್ಷಣಂ ಅಂತ ಹೇಳ್ತಾರೆ. ಸ್ನಾನಕ್ಕೆ 5 ಒಂದು ಸಂಕಲ್ಪ ಮಾಡಬೇಕು, ಹಾಗೇ ಹೋಗಿ ಸ್ನಾನ ಮಾಡುವುದಲ್ಲ. ಯಾವ ತಿಥಿವಾರ ನಕ್ಷತ್ರ ದೇವತೆಗಳನ್ನು ಹೇಳ್ತಾ ಇಂತಹ ತೀರ್ಥದಲ್ಲಿ ಸ್ನಾನ ಮಾಡ್ತೇನೆ ಅಂತ ಸಂಕಲ್ಪ ಮಾಡಬೇಕು. ಮತ್ತು ಪ್ರಾರ್ಥನೆ ಮಾಡಬೇಕು. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಂತ ಇತ್ಯಾದಿಲ್ಲ ಪ್ರಾರ್ಥನಾ ಶ್ಲೋಕಗಳು, ಅವುಗಳನ್ನು ಹೇಳಬೇಕು. ಮತ್ತು ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ಆಹಿಷ್ಟಾದಿ ಮಂತ್ರಗಳನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳುತ್ತೇವೆ. ಇನ್ನು ಪುರುಷ ಸೂಕ್ತದಿಂದ ಅಂತ ಹೇಳಿದರು ಆಚಾರ್ಯರು. ಹಾಗಾದರೆ ಆಚಾರ್ಯರು ಕೊಟ್ಟದ್ದು ಎಲ್ಲಿಂದ ಕೇಳಿದರೆ ಎಲ್ಲ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ ಅದರದ್ದು ಸಾರ ಅದನ್ನೇ ಹೇಳೋದು ನಾವು. ಬಾಯಿ ಕೊಟ್ಟಿದ್ದಾರೆ, ಜಗದ್ರೆ ಮಾತ್ರ ಸಾಕು. ಹಾಗಾದರೆ ಇದು ಯಾವ ಶಾಸ್ತ್ರಕ್ಕೆ ವಿರೋಧ ಅಲ್ಲ, ಎದ್ದಕ್ಕೂ ಪೂರಕವಾಗಿ ಕೊಟ್ಟದ್ದು ಆಚಾರ್ಯರ ಶಾಸ್ತ್ರ. ಇನ್ನು ಅಘಮರ್ಷಣ ಸೂಕ್ತವನ್ನು ಹೇಳಬೇಕು ಹೇಳಿದರು. ತ್ರಿಹಿ ಜಪೇದ ಅಘಮರ್ಷಣಂ, 3 ಸಲ ಮಾಡಬೇಕು ಅಂತ ಹೇಳಿದರು. 3 ಸಲ ಮಾಡಬೇಕು ಅಂತ ಯಾಕೆ ಕೊಡೋದು? ಆಚಾರ್ಯ ಹಾಕಿದ್ದು ಅಲ್ಲ, ಅದಕ್ಕೆ ಪ್ರಾಶ ಸಂಹಿತವಾದ ಶ್ಲೋಕವನ್ನು ಉದ್ಗಾರ ಮಾಡ್ತಾರೆ. ಅಲ್ಲಿ ಸ್ಪಷ್ಟವಾಗಿ ತ್ರಿಹಿ ಜಪೇದ ಅಘಮರ್ಷಣಂ ಅಂತ ಪ್ರಕಾಶ ಸಂಹಿತಾದಿ ಪಂಚರಾತ್ರಾಗಮಗಳಲ್ಲಿ ಇದೆ. ಇನ್ನು ದೇವಾದಿ ತರ್ಪಣಂ ಚೈವ, ಹಾಗಾಗಿ ಅಲ್ಲಿ ದೇವತೆಗಳಿಗೆ ಮತ್ತು ಆ ಪಿತೃಗಳಿಗೆ ತರ್ಪಣ ಕೊಡಬೇಕು. ಹಾಗಾಗಿ ನೀರಿನಲ್ಲಿ ತರ್ಪಣ ಕೊಟ್ಟು ಬರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಪಂಚರಾತ್ರಾಗಮದಲ್ಲಿ ಎಲ್ಲ ಹೇಳ್ತಾರೆ. ಶೌಚಂ ಗಂಡೂಷಾಚಮನಂ ಅಂತ ಶೌಚಂ ಆನಕೈಹಿ ಶುದ್ಧೋ ಹರಿಗುರು ಸ್ಮೃತ್ವ ತುಳಸಿ ಮೃತ್ತಿಕಾದಿವಿಹಿ. ಯಾವ ಮೃತ್ತಿಗೆ ಹಚ್ಚಿಕೊಳ್ಳಬೇಕು ಹೇಳಿದರೆ ತುಳಸಿ ಮೃತ್ತಿಕಾದಿವಿಹಿ ಅಂತ ಕೊಟ್ಟರು. ಇನ್ನು ಸ್ರಷ್ಟಾರಂ ಸರ್ವಲೋಕಾನಂ ಸ್ಮೃತ್ವ ನಾರಾಯಣಂ ಪರಂ, ಆಚಾರ್ಯರು ಕೂಡ ಉಲ್ಲೇಖ ಮಾಡಿದ್ದಾರೆ. ಈ ಪ್ರಕಾಶ ಸಂಹಿತ ಅಂದರೆ ಪಂಚಾತ್ರ ಆಗಮಕ್ಕೆ ಸಂಬಂಧಪಟ್ಟ ಗ್ರಂಥ. ಆಚಾರ್ಯರು ಕೊಟ್ಟ ಶ್ಲೋಕ ಅದರಲ್ಲಿ ಹಾಗೆ ಇದೆ, ಆದರೆ ಆಚಾರ್ಯರು ಮುಖತಃ ಹೇಳಿಲ್ಲ ಅಂತ ಒಂದು ಗಮನಿಸಬೇಕು. ಆಚಾರ್ಯರು ಅಲ್ಲಲ್ಲಿ ಗ್ರಂಥಗಳ ಉಲ್ಲೇಖ ಮಾಡ್ತಾರೆ. ಇತಿ ಸ್ಕಾಂದ ಪುರಾಣ, ಗರುಡ ಪುರಾಣ, ಅದು ಇದು ಅಂತ ಎಲ್ಲಿ ಅವರು ಉಲ್ಲೇಖ ಮಾಡಿದ್ದಾರ ಆ ಶ್ಲೋಕಗಳು ಸಂಹಿತಾದಿ ಭಾಗಗಳಲ್ಲಿ ದೊರಕ್ತಾ ಇಲ್ಲ. ಎಲ್ಲಿ ಮುಖತ ಉದ್ಗಾರ ಮಾಡಲಿಲ್ಲ, ಶ್ಲೋಕನ ಹೇಳಿದ್ದಾರೆ, ಅದು ಹಾಗೆ ಉಂಟು. ಇದರಿಂದ ಏನು ಗೊತ್ತಾಗತ್ತೆ? ಪ್ರಕಟ ಸಂಹಿತೆಯಲ್ಲಿ ಒಂದು 10-20 ಕಡೆ ಉಲ್ಲೇಖ ಮಾಡ್ತಾರೆ, ಈ ಶ್ಲೋಕ ಹೀಗೆ ಉಂಟು ಅಂತ. ಅದು ಯಾವ ಶ್ಲೋಕವೂ ಇವತ್ತು ದೊರೀತಾ ಇಲ್ಲ. ಅದೇ ಒಂದು ವೇಳೆ ಅವರು ಹೇಳಿಲ್ಲ, ಅಜ ಆನಂದ ಇಂದ್ರೇಶ ಉಗ್ರ ಊರ್ಜ ರತಂಬರ ಅಂತ ತಂತ್ರಸಾರದಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಉಗ್ಗಳ ಲಕ್ಷಣ ಉಲ್ಲೇಖ ಮಾಡಿದರು. ಇದೇ ಈ ಸದಾಚಾರ ಸ್ಮೃತಿಯಲ್ಲಿ ಸ್ರಷ್ಟಾರಂ ಸರ್ವಲೋಕಾನಂ ಇದೆಲ್ಲ ಶ್ಲೋಕ ಉಲ್ಲೇಖ ಮಾಡಿದ್ರು. ಅದೆಲ್ಲ ಗ್ರಂಥದಲ್ಲಿ ದೊರೆಯುತ್ತೆ. ಅಂದರೆ ಯಾರು ಪುಸ್ತಕವನ್ನು ಎಡಿಟ್ ಮಾಡ್ತಾ ಅಥವಾ ಕಟ್ ಮಾಡ್ತಾರೋ ಅವರು ಇಷ್ಟೇ ಮಾಡಿದ್ದು, ಪುಸ್ತಕ ಓದಲಿಕ್ಕೆ ಹೋಗಲಿಲ್ಲ. ಮತ್ತು ಎಲ್ಲಿ ಎಲ್ಲ ಉಲ್ಲೇಖ ಮಾಡಿದರೆ ಆ ಶ್ಲೋಕನ ಕಿತ್ತಾಕಿದ್ರು ಅಂತ ಅಭಿಪ್ರಾಯ. ಹಾಗಾಗಿ ಅಂಥದ್ದೇ ತುಂಬ ಹೇಳ್ತಾ ಹೋಗ್ತಾರೆ ಆಚಾರ್ಯರು. ಅದರಲ್ಲಿ ನೋಡಿ, ದೇವರ್ಷರ್ಯಂ ಶ್ಯಂ ಅರ್ಯಮಾದೀನಾಂ ಆಚರೇ ಜಲತರ್ಪಣಂ ಉತ್ತರೀಯಂತು ನಿಷ್ಪೀಡ್ಯ ವಾಮೇ ಸ್ಥಾಪ್ಯ ಭುಜೇ ಚರೇತು ಅಂತ ಹೇಳ್ತಾರೆ. ಬಟ್ಟೆಯನ್ನು ಹಿಂಡಿ ಎಲ್ಲಿ ಹಾಕ್ಕೊಳ್ಬೇಕು ಬಟ್ಟೆಯನ್ನು? ವಾಮೇ ಭುಜೆ ಅಂತ ಹೇಳ್ತಾರೆ. ಹಾಗಾಗಿ ಬ್ರಹ್ಮವಸ್ತ್ರ ಹಾಕಬೇಕು ಅಂತ ಹೇಳ್ತಾರೆ. ಬ್ರಹ್ಮವಸ್ತ್ರ ಹಾಕುವುದಕ್ಕೂ ಕೂಡ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಪ್ರಾದಕ್ಷಿಣ್ಯವಾಗಿ ಹಾಕ್ಕೊಳ್ಬೇಕು ಅಂತ. ಹಾಗಾಗಿ
ಉಪವೀತವದ್ಧಾರ್ಯ ಯಜ್ಞೋಪವೀತವದ್ಧಾರ್ಯಂ ವಾಸ ಸರ್ವತ್ರ ಕರ್ಮಸು. ಉಪವೀತದ ಹಾಗೆ ಹಾಕೊಳ್ಬೇಕು ಅಂತ ಹೇಳ್ತಾರೆ. ತರ್ಪಣೆ, ವಂದನೆ, ಶ್ರಾದ್ಧೆ, ಸ್ನಾನ ಕಾಲೆ ಕಟ್ಟ್ಯಾಂ ಧರೇತ್. ತರ್ಪಣ ಮಾಡುವಾಗ ಸೊಂಟಕ್ಕೆ ಕಟ್ಟಿಕೊಳ್ಬೇಕು, ಶ್ರಾದ್ದ ಮಾಡುವಾಗ ಸೊಂಟಕ್ಕೆ ಕಟ್ಟಿಕೊಳ್ಬೇಕು. ಅದು ಕೂಡ ಒಂದು ಬಟ್ಟೆ ಆಗೋದಿಲ್ಲ. ಕೆಲವರೆಲ್ಲ ಶ್ರಾದ್ದವ ಅಂತ ಕೇಳ್ತಾರೆ, ಒಂದು ಬಟ್ಟೆ 2 ಬಟ್ಟೆ ಬೇಕು, ಸೊಂಟಕ್ಕೆ ಕಟ್ಟಿಕೊಳ್ಬೇಕು. ಇನ್ನು ಸ್ನಾನ ಮಾಡಲಿಕ್ಕೆ ಹೋಗುವಾಗಲಾಗೆ ಸೊಂಟಕ್ಕೆ ಕಟ್ಟಿಕೊಳ್ಬೇಕು. ಅದೇ ಪ್ರವಾಹದಲ್ಲಿ ಎಲ್ಲ ಹೋಗಿ ಒಂದೇ ಬಟ್ಟೆ ಉಟ್ಟುಕೊಂಡು ಹೋದರೆ, ಕೊಚ್ಚಿಕೊಂಡು ಹೋದರೆ ಮತ್ತೆ ನೀರಿನ ಮೇಲೆ ಬರಲಿಕ್ಕಿಲ್ಲ ಅಂತ ಆದೀತು. ಅದಕ್ಕಾಗಿ ಗಟ್ಟಿಗೋಸ್ಕರ ಇನ್ನೊಂದು ಕಟ್ಟಿಕೊಳ್ಬೇಕು. ಇನ್ನು ನಮಸ್ಕಾರ ಮಾಡುವಾಗಲೂ ಅದಕ್ಕೋಸ್ಕರವೇ ಗಮನಿಸಿ, ನೀವು ಈ ಕಡೆ ನೀವು ತಮಿಳುನಾಡು ಕಡೆ ಹೋದರೆ, ದೇವಾಲಯಕ್ಕೆ ಹೋದರೆ ಬಟ್ಟೆಯಲ್ಲಿ ಹಾಕಲಿಕ್ಕೆ ಬಿಡೋದಿಲ್ಲ ಅವರು. ಅಂದರೆ ದೇವಸ್ಥಾನಕ್ಕೆ ಹೋಗೋದು ನಮಸ್ಕಾರ ಮಾಡಲಿಕ್ಕೆ, ಹಾಗಾಗಿ ಅಡ್ಡ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ಹೀಗೆ ಅದು ಬಂದದ್ದು ಯಾಕೆ ಕೇಳಿದರೆ, ನಮಸ್ಕಾರ ಮಾಡುವಾಗ ಸೊಂಟಕ್ಕೆ ಕಟ್ಟಿಕೊಳ್ಳಬೇಕು ಅಂತ ಇದ್ದದ್ರಿಂದ. ನಿರ್ಮಾಲ್ಯ ತೀರ್ಥಂಚ ಮೂರ್ತಿಧೃತ್ವ ಪಿಬೇದಪಿ ಉತ್ತರೇಣ ಸರ್ವಾಂಗಂ ನಿಮಜ್ಜ ಪರಿಧಾಯ. ಇನ್ನು ತೀರ್ಥ ತೆಕ್ಕೊಳ್ಳಬೇಕು, ನಿರ್ಮಾಲ್ಯ ತೀರ್ಥ ತೆಕ್ಕೊಂಡ್ರೇ ಶುದ್ಧ ಆಗೋದು. ಹಾಗಾಗಿ ಇಲ್ಲದಿದ್ದರೆ ಶುದ್ಧ ಆಗೋದಿಲ್ಲ ಅಂತ ಹೇಳ್ತಾರೆ. ಇಮಮ್ಮ ಇತಿ ಮಂತ್ರೇಣ ಜಲಂ ಮೂಲೇನ ಮಂತ್ರಿಯ ಚ ವಿಷ್ಣೋರ್ನಕಂ ಇತಿ ಧ್ಯಾತ್ವ ಗೋಪೀಚಂದನಮಾದರಾತ್. ಗ್ರಂಥಗಳಲ್ಲಿ ಕೊಟ್ಟದ್ದು ಆಚಾರ್ಯರು. ನಾವು ನಮ್ಮ ಮಾಧ್ವರು ಗೋಪೀಚಂದನ ಅಲ್ಲ, ಗೋಪೀಚಂದನ ಅನ್ನುವಂಥದ್ದು ಅದು ದ್ವೈತ ಅದ್ವೈತ ವಿಶಿಷ್ಟಾದ್ವೈತಕ್ಕೆ ಸಂಬಂಧಪಟ್ಟದ್ದಲ್ಲ. ಶೈವ ವೈಷ್ಣವ ಅದಕ್ಕೂ ಸಂಬಂಧಪಟ್ಟದ್ದಲ್ಲ. ಗೋಪೀಚಂದನ ವೇದಾಧ್ಯಯನದ ಚಿಹ್ನೆ. ನೀವು ವೇದಾಧ್ಯಯನ ಮಾಡ್ತೀರಿ ಅಂತಾದರೆ ಗೋಪಿಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ನಾವು ನಿತ್ಯ ಭಗವಂತನ ಆರಾಧನೆ ಮಾಡೋರು. ಇನ್ನು ನೋಡಿ, ಕೃಷ್ಣ ಮುಟ್ಟಿದ ವಸ್ತು ಇವತ್ತು ನಮಗೆ 2 ಸಿಕ್ಕದೆ. ಯಾವುದು ಕೇಳಿದರೆ, ಒಂದು ಗೋಪೀಚಂದನ, ಅವನ ದೇಹ ಸಂಪರ್ಕ ಆದದ್ದು ಒಂದು ವಸ್ತು. ಇನ್ನೊಂದು ಗೋವರ್ಧನ ಬೆಟ್ಟ. ಆ ಗೋವರ್ಧನ ಬೆಟ್ಟ ಹಿಡ್ಕೊಂಡು ಬರಲಿಕ್ಕೆ ಬರುವುದಿಲ್ಲ, ಮತ್ತು ಗೋಪಿಯನ್ನು ಅದನ್ನು ಹಿಡ್ಕೊಂಡು ಬರುತ್ತೆ. ಹಾಗಾದರೆ ಕೃಷ್ಣ ಮುಟ್ಟಿದ ವಸ್ತುವನ್ನು ನಾವು ತಿಲಕವನ್ನು ಧಾರಣೆ ಮಾಡಬೇಕು. ಆ ಮಾಡಬೇಕಾದ್ರೆ ಇಮಮ್ಮೆ ಗಂಗೆ ಯಮುನೆ ಅಂತ ನೀರು ಹಾಕಿಕೊಳ್ಬೇಕು. ನಾವು ಅಥೋ ದೇವೇನ ಮರ್ದಯೇತ ಅಂತ ಇತರ ಗ್ರಂಥದಲ್ಲಿ ಬಂದರೆ, ಇಲ್ಲಿ ವಿಷ್ಣೋರ್ನುಕಂ ಅಂತ ವಿಷ್ಣು ಸೂಕ್ತವನ್ನು ಹೇಳಿ ಬಿಡಬೇಕು. ಮತ್ತು ಮೂಲ ಮಂತ್ರವನ್ನು ಅಭಿಮಂತ್ರಣೆ ಮಾಡಿ ಮೂಲೇನ ಮಂತ್ರ್ಯ ಚ ಓಂ ನಮೋ ನಾರಾಯಣ ಅಂತ ಹೇಳಿಕೊಂಡು, ಮತ್ತು ಗೋಪೀಚಂದನ ಪಾಪಜ್ಞ ವಿಷ್ಣುದೇಹ ಸಮುದ್ಭವ ಅಂತ ಗೋಪಿಯನ್ನು ತಳಿಬೇಕು ಅಂತ. ಅಂದರೆ ಗೋಪಿ ತಳಿಬೇಕಾದರೂ ಕೂಡ ಇಷ್ಟೆಲ್ಲ ಒಂದು ನಿಯಮಗಳು ಉಂಟು ಅಂತ ಅಭಿಪ್ರಾಯ. ಮತ್ತೆ ಹೇಳ್ತಾರೆ, ಅನಾಮಿಕಾಯಾಂ ಸೌವರ್ಣ ಕೌಶೇಯಂ ಧಾರಯೇತ್ ಸುದೀಹಿ ಸುವರ್ಣಂ ಧಮಾಸೇತಂ ತನ್ಯೋನಂ ನಾತಿ ಪೂಜಯೇತ್. ಅನಾಮಿಕಕ್ಕೆ ಉಂಗುರ ಧಾರಣೆ ಮಾಡಬೇಕು. ಯಾವುದು ಕೇಳಿದರೆ ಸೌವರ್ಣಂ ಕೌಶೇಯಂ ಅಂತ ಹೇಳ್ತಾರೆ. ತಾವು ಪಟ್ಟೆ ವಸ್ತ್ರ ಉಟ್ಟಿಕೊಳ್ಬೇಕು. ಕೌಶೇಯ ಅಂದರೆ ಪಟ್ಟೆ, ಅಂದರೆ ರೇಷ್ಮೆ ಮಡಿ ಉಟ್ಟಿಕೊಳ್ಬೇಕು ಅಂತ ಹೇಳಿದರು. ಬಂಗಾರದ ಉಂಗುರ ಹೊಡ್ಕೊಳ್ಳಿ. ಹಾಗಾದರೆ ಎಷ್ಟು ಬಂಗಾರ ತೂಕ ಇರಬೇಕು ಹೇಳಿದರೆ, ಸುವರ್ಣಂ ದಶಮಾಶೇತಂ 10 ಉದ್ದು ಈ ಭಾರಷ್ಟು ಕಡಿಮೆ ಅಂದರೆ ಉಂಗುರ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ ಒಂದು ಹೇಳಬೇಕಾದ್ರೆ ಅಂತ. ಮತ್ತೆ ಹೇಳ್ತಾರೆ, ತುಳಸಿ ಮಣಿಮಾಲಾಶ್ಚ ಕೌಶೇಯಂಚ ಅಕ್ಷರಾಂತಿಕಂ ಉತ್ತರೇಯಂ ತೋ ಧೃತ್ವ ದ್ವಿವಾರಂ ಪುನರಾಚಮಿತೆ. ನೋಡಿ, ತುಳಸಿ ಮಣಿ ಹಾಕಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನಮ್ಮ ಗ್ರಂಥಗಳಲ್ಲಿ, ಅವರ ಗ್ರಂಥಗಳಿಂದ ಪಂಚರಾತ್ರಾದಿ ಆಗಮಗಳಲ್ಲಿ ಬಂದದ್ದು. ಹಾಗಾಗಿ ನಮ್ಮಲ್ಲಿ ಸಂಪ್ರದಾಯ ಬಂದಿದೆ. ಅಂತಹ ತುಳಸಿ ಮಣಿಯನ್ನು ಧಾರಣೆ ಮಾಡಿಕೊಂಡು ಆ ಜಪ ಮಾಡುವಂಥದ್ದು, ಪೂಜೆ ಮಾಡುವಂಥದ್ದಿಲ್ಲ. ಜಪಕ್ಕೆ ಸರ ಬೇರೆ, ಇದು ಧಾರಣೆ ಮಾಡಿಕೊಳ್ಳಿಕ್ಕೆ ಇರತಕ್ಕಂತಹ ಇದು ಅಂತ. ಅದಕ್ಕೋಸ್ಕರ ಹೇಳ್ತಾರೆ, ಏವಂ ಕರ್ಮ ವಿಜಾನೀಯಾತ್ ಪಶ್ಚಾತ್ ಕರ್ಮ ಸಮಾಚರೇತ್. ಮೊದಲು ತಿಳುವಳಿ ಮತ್ತು ಕರ್ಮವನ್ನು ಮಾಡಿ. ಹೀಗೆ ಮಾಡಿತು ಅಂತಾದರೆ ಏನು ಅಂದರೆ ಹೇಳ್ತಾರೆ, ಕರ್ಮಣ ಅನೇನ ಸುಜ್ಞಾನಂ ಜಾಯತೆ ಮೋಕ್ಷ ಸಾಧನಂ. ಅಲ್ಲ, ಎಷ್ಟು ನಿಮಗೆ ಭಗವಂತರ ಬಗ್ಗೆ ತಿಳ್ಕೊಂಡು ಸಾಕು, ದಿನ ಪಾಠ ಪ್ರವಚನ ಕೇಳಿದರೆ ಸಾಕು. ದಿನ ಯಾಕೆ ಮಾಡಬೇಕು ಇದನ್ನೆಲ್ಲ ಕೇಳಿದರೆ? ನೀವು ಈ ರೀತಿಯಾಗಿ ಆಚರಣೆಯನ್ನು ಮಾಡಿದರೆ ಸಾಕು, ಆವಾಗ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಜ್ಞಾನ ಬಂದ ಕೂಡಲೇ ಭಗವಂತ ಪ್ರೀತನಾಗುತ್ತಾನೆ, ಭಗವಂತನ ಮೇಲೆ ಭಕ್ತಿ ಹುಟ್ಟತ್ತೆ, ಭಗವಂತನ ಅತ್ಯಂತ ಪ್ರಸಾದ ಆಗತ್ತೆ, ತೇನ ಮೋಕ್ಷ ನಮಗೆ ದೊರೆಯುತ್ತೆ. ಏತಜ್ಞಾನಂ ವಿನಾಕರ್ಮ ಕೃತಂ ಬಾ ಬಹೋನರೈಃ ನತೇನ ವರ್ಧತೆ ಕ್ವಾಪಿ ಮೋಕನೀಯಾನ್ ಭವೇತ್ ಕ್ವಚಿತ್. ಇದು ಇಲ್ಲ ಅಂತಾದರೆ ಭಗವಂತನ ಜ್ಞಾನ ಬರೋ ಇಲ್ಲ. ಕರ್ಮ ಇಲ್ಲದೆ ಜ್ಞಾನ ಬರೋದಿಲ್ಲ, ಜ್ಞಾನ ಇಲ್ಲದೆ ಅವನ ಅನುಗ್ರಹ ಆಗೋದಿಲ್ಲ. ಹಾಗಾಗಿ ಹೇಳ್ತಾರೆ, ಎಷ್ಟು ಬಲಕೈ ಎಡಕೈ ತೆಗೊಳ್ಬೇಕಾದ್ರೂ ಹೇಳ್ತಾರೆ ಯಾವ ಕೈಯಲ್ಲಿ ಆಚರಣೆ ಮಾಡಬೇಕು, ಯಾವ ಕೈ ತೆಗೊಳ್ಳಿಕ್ಕೆ ಶ್ರೇಷ್ಠ ಅಂದರೆ ಕುತ್ಸಿತೆ ವಾಮಹಸ್ತಸ್ಯ ದಕ್ಷಿಣಃ ಸ್ಯಾದ ಕುತ್ಸಿತೆ ಯಜ್ಞೋಪವೀತನ ಕಾರ್ಯಂ ಸರ್ವಂ ಕರ್ಮ ಪ್ರದಕ್ಷಿಣೀಂ. ಯಾವಾಗಲೂ ಕೂಡ ಯಜ್ಞೋಪವೀತವಾಗಿ ಇದ್ದುಕೊಂಡು ಒಳ್ಳೆ ಕೆಲಸ ಮಾಡಬೇಕು. ಎಡಗೈಯನ್ನು ಉಪಯೋಗ ಮಾಡಬಾರದು, ಬಲಕೈಯನ್ನೇ ಉಪಯೋಗ ಮಾಡಬೇಕು. ಎಲ್ಲಿಯಾದರೂ ಎಡಕೈಯನ್ನು ಹೇಳಿದ ಅಲ್ಲಿ ಮಾತ್ರ ಎಡದ ಕೈಯನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ದೇವರಿಗೆ ಅರ್ಚನೆ ಮಾಡುವಾಗ ಎಡಗೈಯಲ್ಲಿ ಎಲ್ಲೂ ಹೇಳಿಲ್ಲ, ಹಾಗಾದರೆ ಬಲಗೈಯನ್ನೇ ಉಪಯೋಗ ಮಾಡಬೇಕು ಅಂತ ಹೀಗೆ ಹೇಳ್ತಾರೆ. ಸಮುಲ್ಲಂಘ್ಯ ಸದಾಚಾರಂ ಕಶ್ಚಿನ್ ಅಪ್ನೋತಿ ಶೋಭನಂ. ಆಚಾರ್ಯರು ಹೇಳಿದ್ರು ಅಂತ ಹೇಳ್ತೀರಿ, ಆ ಗ್ರಂಥ ಈ ಗ್ರಂಥ ಅಂತ ಹೇಳ್ತೀರಿ, ಮಾಡೋ ಇಲ್ಲ. ಏನು ಮಾಡ್ತೀರಿ ಅಂದರೆ ನಿಮಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳಿದರು. ಮತ್ತೇನು ಹೇಳಿಕ್ಕೆ ಹೋಗಲಿಲ್ಲ. ಕಶ್ಚಿನ್ ನಾಪ್ನೋತಿ ಶುಭನಂ, ನಿಮಗೆ ಮಂಗಳ ಆಗೋದಿಲ್ಲ, ಒಳ್ಳೆಯ ಫಲವನ್ನು ನೀವು ಪಡೆಯೋದಿಲ್ಲ. ಹಾಗಾಗಿ ವೇದಾಧ್ಯಯನ ಹೀನೋಪಿ ಶ್ರದ್ಧಾನೋ ಜಿತೇಂದ್ರಿಯ ಪುಣ್ಯಂ ಗಮವಾಪ್ನೋತಿ. ಅದು ನಾವು ವೇದಾಧ್ಯಯನ ಅಂದರೆ ಏನು ಅಭಿಪ್ರಾಯ? ವೇದ ಎಲ್ಲರೂ ಅಧ್ಯಯನ ಮಾಡಬೇಕು. ಒಂದು ವೇಳೆ ವೇದಾಧ್ಯಯನ ಮಾಡಲಿಲ್ಲ, ಒಳ್ಳೆಯ ನಿಷ್ಠಾವಂತರು ಆಚರಣೆಯಲ್ಲಿದ್ದಾರೆ ಅಂತ ಕೇಳಿದರೆ ಅವರೂ ಕೂಡ ಗತಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ವೇದಾಧ್ಯಯನ ಮಾಡಿದರೆ ತೊಂದರೆ ಇಲ್ಲ ಎನ್ನುವ ಅಭಿಪ್ರಾಯ ಅಲ್ಲಿ ಅಲ್ಲ. ಮತ್ತು
ಆಚರಣೆ ಮಾಡಲೇಬೇಕು ಅಂತ ಅಭಿಪ್ರಾಯ. ವೇದ ಓದಿಲ್ಲದಿದ್ದರೂ ತೊಂದರೆ ಇಲ್ಲ, ನೀವು ಆಚರಣೆ ಮಾಡಬೇಕೆನ್ನೋದಕ್ಕೆ ತಾತ್ಪರ್ಯವೇ ಹೊರತು ವೇದ ಓದಬೇಡಿ ಅಂತ ಅಭಿಪ್ರಾಯ ಅಲ್ಲ. ಹಾಗಾಗಿ ಆಚರಣೆ ಬಹಳ ಅಗತ್ಯ. ವೇದ ಓದಿ ಶಾಸ್ತ್ರ ಓದಿ ಅದು ಆಚರಣೆಗೆ ಬರಲಿಲ್ಲ, ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾ, ಸದಾಚಾರ ದೇವತ್ವಂ ಋಷಿತ್ವಂಚ ತಥೈವ ಚ ಪ್ರಾಪ್ನುವಂತಿ ಕುಯೋನಿತ್ವಂ ಮಾನುಷ್ಯಂ ವಿಪರ್ಯಯೇ. ಸಮರ್ಥ ಅಂತ ಒಬ್ಬ ಋಷಿ ಹೇಳ್ತಾ ಇದ್ದಾನೆ, ಸದಾಚಾರದಲ್ಲಿ ಇದ್ದರೆ ಅವನು ಮನುಷ್ಯ ದೇವತ್ವ ಮತ್ತು ಋಷಿತ್ವವನ್ನು ಪಡೀತಾನೆ ಅಂತ ಹೇಳ್ತಾರೆ. ಹಾಗಾದರೆ ನಾವೊಂದು ದೇವತೆಗಳು, ಒಬ್ಬರು ಋಷಿ ನಾವು ಆಗಲಿಕ್ಕೆ ಬರುತ್ತೆ ಅಂದರೆ ಏನು? ಆ ಸ್ಥಾನಮಾನವನ್ನು ಪಡಿಬೇಕು ಅಂತಾದರೆ ಆಚರಣೆ ಅದು ಸದಾಚಾರ ಆಗಿರಬೇಕು. ಅದಕ್ಕೋಸ್ಕರ ಆಚಾರ್ಯರು ಸದಾಚಾರ ಅಂದರೆ ಏನು ಅಂತ ಹೇಳಿಕೊಟ್ರು, ಹೀಗೆ ಮಾಡಿ ಅಂತ ಹೇಳಿದರು. ಇಷ್ಟೆಲ್ಲ ಮಾಡಬೇಕಾದ್ರೆ ಮತ್ತೆ ಹರಿಸರ್ವೋತ್ತಮ ಎನ್ನತಕ್ಕಂಥ ಚಿಂತನೆ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಹೇಳ್ತಾರೆ, ದ್ವಾಭಿಮವು ಪುರುಷವು ಲೋಕೆ ಕ್ಷರಶ್ಚಕ್ಷರ ಏವಚ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಕ್ಷರಪ್ರಪಂಚ ಅಕ್ಷರಪ್ರಪಂಚ ಅಂತ ಇದೆ. ನಾಶವಾಗುವ ಪಂಚ, ನಾಶ ಆಗದೇ ಇರತಕ್ಕಂಥ ಪ್ರಪಂಚ. ನಾಶ ಆಗುವವರು ನಾವೆಲ್ಲ ಜೀವರು, ನಾಶ ಆಗದೇ ಇರುವವಳು ಕೂಟಸ್ಥವತೆ ಇರುವವಳು ಲಕ್ಷ್ಮಿ. ಇಬ್ಬರಿಗಂತಲೂ ಕೂಡ ಮಿಗಿಲಾದವ ಭಗವಂತ ಅಂತ. ಅಂತಹ ಭಗವಂತ ತಾನು ಸ್ತುತಿ ಮಾಡಿ ಎಲ್ಲ ವಸ್ತುಗಳೊಳಗೆ ತಾನು ಪ್ರವೇಶ ಆದರೆ, ಹಾಗೆ ವಸ್ತುಗಳು ನಾಶ ಆದರೂ ಕೂಡ ತಾನು ನಾಶ ಆಗದೆ ಕೂತ, ಅದಕ್ಕೆ ಬಿಭರ್ತಿ ಅಂತ ಕೊಡರು. ಬಿಭರ್ತಿ ಅವ್ಯಯ ಈಶ್ವರ ಅಂತ. ಒಂದೇ ಭಗವಂತರು ಯಾಕೆ 4 ವಿಶೇಷಣ ಕೊಡಬೇಕು ಅಂದರೆ, ಲೋಕತ್ರಯಂ ಆವಿಶ್ಯ, ಈ ಲೋಕಕ್ಕೆ ಮಾತ್ರ ಎಲ್ಲ ವಸ್ತುಗಳಲ್ಲಿ ತಾನು ಪ್ರವೇಶ ಮಾಡಿದ ನಂತರ ವಸ್ತು ಉಳಿಯಿತಾ? ವಸ್ತು ನಾಶ ಆಗತ್ತೆ. ಒಂದು ಮನೆಗೆ ಬೆಂಕಿ ಬಿದ್ದರೆ ಮನೆ ನಾಶ ಆಗತ್ತೆ. ಸರಿ, ಹಾಗಾದರೆ ಅದರ ಒಳಗಿದ್ದ ಭಗವಂತ ಒಳಗಿದ್ದಾನಲ್ಲ, ಅವನಿಗೆ ನೋವಾಯ್ತಾ? ಇಲ್ಲ. ಯಾಕೆ? ಅವ ಅವ್ಯಯ ಅಂತ ಹೇಳಿದರು. ಬಿಭರ್ತಿ ಹೌದು, ಅವನಿಗೆ ಹೆಚ್ಚು ಕಡಿಮೆ ಇಲ್ಲ. ಮನೆ ನಾಶ ಆಗ್ಬೋದು, ಮನೆಯೊಳಗಿದ್ದ ಭಗವಂತ ನಾಶ ಆಗುವುದಿಲ್ಲ. ಬಿಭರ್ತಿ ಅವ್ಯಯ. ಹೇಗೆ ಸ್ವಾಮಿ? ನಮಗೆಲ್ಲ ಸಾಮರ್ಥ್ಯ ಇಲ್ಲೆಲ್ಲ ಕೇಳಿದರೆ ಭಗವಂತನಿಗೆ ಸಾಮರ್ಥ್ಯ ಉಂಟು, ಅದಕ್ಕೆ ಈಶ್ವರ. ಬಿಭರ್ತಿ ಅವ್ಯಯ ಈಶ್ವರ ಅಂತ ಹೇಳಿದರು. ಹೀಗೆ ಒಂದೊಂದು ಹೇಳಿಕ್ಕೂ ಕಾರಣ ಏನು ಕೇಳಿದರೆ, ಎಲ್ಲ ಕಡೆಗೆ ತಾನು ನಿಂತಬಬ ಅಂತ ಅದನ್ನೇ ಹೇಳ್ತಾರೆ. ಯಸ್ತಮೇವಂ ಅಸಂ ಯಸ್ಮಾತ್ ರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋ ಹಿ ಲೋಕೆ ವೇದೇ ಚ ಪ್ರಸಿದ್ಧ ಪುರುಷೋತ್ತಮ. ಹಾಗಾಗಿ ವೇದದಲ್ಲಿ ಲೋಕದಲ್ಲಿ ಎಲ್ಲ ಕಡೆ ಪುರುಷೋತ್ತಮ ಅಂತ ಪ್ರಸಿದ್ಧನಾದವ ಅದು ಯಾಕೆ ಕೇಳಿದರೆ, ಅದು ಕೃಷ್ಣ. ಅದು ಚಿಂತನೆಯನ್ನು ಬೆಳೆಸಿಕೊಂಡು ಈ ನಿತ್ಯಾನುಷ್ಠಾನವನ್ನು ಮಾಡಿ ಅಂತ ಹರಿಸರ್ವೋತ್ತಮತ್ವಕ್ಕೆ ಮತ್ತೆ ಆಚಾರ್ಯರು ಅದೇ ಸದಾಚಾರ ಗ್ರಂಥದಲ್ಲಿ 16 ಶ್ಲೋಕಗಳನ್ನು ಕೊಡ್ತಾರೆ. ಯಸ್ತಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸಸ್ತರ್ವವಿದ್ಭಜಿತಂ ಸರ್ವಭಾವೇನ ಸರ್ವದಾ. ಹಾಗಾಗಿ ಯಾರು ಈಗ ನಿಚ್ಚಳವಾಗಿ ಪುರುಷೋತ್ತಮ ಅಂತ ತಿಳ್ಕೊಂಡು ಧ್ಯಾನ ಮಾಡಾರೋ ಅವನು ಎಲ್ಲ ಕಾಲದಲ್ಲಿಯೂ ಎಲ್ಲ ಕ್ರಿಯೆಗಳಲ್ಲಿಯೂ ಅವನನ್ನೇ ಸೇವಿಸಾನೆ. ಅದು ಅವನನ್ನು ಉತ್ತಮ ಲೋಕಕ್ಕೆ ಕೊಂಡೋಗುತ್ತೆ. ಈತ ಗುಹ್ಯತಮಂ ಶಾಸ್ತ್ರಂ, ಇದು ಬಹಳ ಗುಟ್ಟಪ್ಪ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಕ್ಷಣೆ ಮಾಡಬೇಕಾದದ್ದು ಹರಿ ಸರ್ವೋತ್ತಮ ಅಂತ ವೇದೇ ರಾಮಾಯಣೇ ಚೈವ ಪುರಾಣಿ ಭಾರತೇ ತಥಾ ಆದಾವಂತೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಎಲ್ಲ ಕೈ ಇದೆ, ನಾವು ಒಂದು ವಾಕ್ಯ ತಕ್ಕೊಂಡು ಇದು ಹೀಗೆ ಇದೀಗೆ ಅಂತ ಹೇಳೋದಲ್ಲ ಅಂತ ಹೇಳ್ತಾರೆ. ರುದ್ರಂ ಸಮಾಶ್ರಿತಾ ದೇವಾಃ ರುದ್ರಾಃ ಬ್ರಹ್ಮಾಣಮಾಶ್ರಿತಾಃ ಬ್ರಹ್ಮ ತಮಾಶ್ರಿತೋ ನಿತ್ಯಂ ನ ಹರಿಃ ಕಿಂಚಿದಾಶ್ರಿತಃ. ರುದ್ರದೇವರು ಬ್ರಹ್ಮನನ್ನು ಅವಲಂಬಿಸಿಕೊಂಡರೆ, ಬ್ರಹ್ಮದೇವರು ಲಕ್ಷ್ಮಿಯನ್ನು ಅವಲಂಬಿಸಿದರೆ, ಅಂತಹ ಲಕ್ಷ್ಮೀ ನಾರಾಯಣನನ್ನು ಅವಲಂಬಿಸಿಕೊಂಡಿದ್ದಾಳೆ. ಆದರೆ ಭಗವಂತ ಯಾರನ್ನೂ ಆಶ್ರಯಿಸಿಲ್ಲ. ಹಾಗಾಗಿ ತಿಳ್ಕೊಳ್ಳಿ, ಹರಿ ಸರ್ವೋತ್ತಮ ಅಂತ ತಿಳ್ಕೊಳ್ಳಿ. ಯೇ ತನ್ಮಿತಮಿದಂ ನಿತ್ಯಂ ಅನುತಿಷ್ಠಂತೆ ಸರ್ವದಾ ಶ್ರದ್ಧಾವಂತೆ ಅನಸೂಯಂತೆ ಮುಚ್ಚಂತೆ ಸಂಸ್ಕೃತೋರ್ಭಯಾತ್. ಹಾಗಾಗಿ ನಾನು ಹೇಳಿದ ಈ ಹರಿ ಸರ್ವೋತ್ತಮವನ್ನು ಯಾರು ತಿಂದುಕೊಳ್ಳುತ್ತಾರೋ, ಯಾರು ಆಚರಣೆ ಮಾಡಾರೋ ಅವರು ಸಂಸಾರ ದುಃಖದ ಏನೊಂದು ಸಾಗರ ಉಂಟು, ಇದನ್ನು ದಾಟಾರೆ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸಂಸಾರದ ಕಷ್ಟಕ್ಕೂ ನೀವು ಹೆದರಬೇಕಾಗಿಲ್ಲ. ಏತ್ವೇದ ಅಭ್ಯಸೂಯತೆ ನಾನು ತಿಷ್ಠಂತಿ ತನ್ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಯಾನ್ ನಷ್ಟಾನ ಚೇತಶಃ. ನಾಶ ಅದರದ್ದು ಮಾರ್ಗ, ಇದನ್ನು ಹಿಡಿದ ಅವಿವೇಕಿಗಿದ್ದಾರಲ್ಲ ಅವರು ಮಾತ್ರ ಇದನ್ನು ಅನುಮೋದಿಸೋದಿಲ್ಲ. ಅಂದ್ರೇನು ಅಭಿಪ್ರಾಯ ಅಂದರೆ, ಯಾರು ಇಂತಹ ಜೀವನದಲ್ಲಿ ಉದ್ಗತಿಯನ್ನು ಇಚ್ಛಿಸ್ತಾರೋ ಅವರು ಇಂತಹ ಮಾರ್ಗವನ್ನು ಅನುಭವಿಸಬೇಕು, ಅನುಸರಿಸಬೇಕು. ಒಂದು ವೇಳೆ ಜ್ಞಾನದಿಂದ ವಂಚಿತವರಾದರೂ ಅವರು ಇಂತಹ ಮಾರ್ಗವನ್ನು ತಾವು ಅವಲಂಬಿಸೋದಿಲ್ಲ. ಹಾಗಾಗಿ ನಾನು ಹೇಳಿದ ಹರಿಸರ್ವೋತ್ತಮ ಚಿಂತನೆ ಇಟ್ಕೊಂಡು ಇಂತಹ ಸದಾಚರಣೆಗಳನ್ನು ಮಾಡಿ ಅಂತ. ಅದಕ್ಕೆ ಇನ್ನೊಂದು ಹೇಳ್ತಾರೆ, ಲೋಕದಲ್ಲಿ ನೋಡಿ ಯಾವತ್ತೂ 2 ಜನ ಇರ್ತಾರೆ, ಒಂದು ಒಳ್ಳೆಯದು ಒಂದು ಕೆಟ್ಟದು, ಒಂದು ರಾತ್ರಿ ಒಂದು ಹಗಲು. ಅದಕ್ಕೆ ಹೇಳ್ತಾರೆ ದ್ವಾವೇವ ಸರ್ಗವು ಲೋಕೇಸ್ಮಿನ್ ದೈವ ಅಸುರ ಏವ ವಚ. ಈ ಜಗತ್ತಿನಲ್ಲಿ 2 ಜನ ಇದ್ದಾರೆ, ಒಂದು ದೇವತೆಗಳು, ಇನ್ನೊಂದು ಅಸುರರು. ವಿಷ್ಣು ಭಕ್ತಿ ಪರೋ ದೈವ, ಭಗವಂತ ಮೇಲೆ ಭಕ್ತಿಯನ್ನು ಯಾರು ಮಾಡ್ತಾರೋ ವಿಷ್ಣುವಿನ ಮೇಲೆ ಅವರು ದೇವತೆಗಳು. ವಿಪರೀತ ತಥಾಸುರಾಹ, ಹಾಗೆ ಭಗವಂತನನ್ನು ಯಾರು
ಪ್ರೀತಿ ಮಾಡೋದಿಲ್ವಾ ಅವರು ಅಸುರರು ಅಂತ ಅರ್ಥ. ಹಾಗೆ ಭಗವಂತ ವಿಷ್ಣು ಭಕ್ತರಿಗೆ ಯಾರು ತೊಂದರೆ ಮಾಡ್ತಾರೋ ಅವರೆಲ್ಲ ಏನು ಅಂತ ಹೇಳಬೇಕಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ದೇವತೆಗಳು ಅಸುರರು ಅಂತ ಇದ್ದರೆ ನೀವು ದೇವತೆಗಳಾಗ್ತೀರಾ ಅಸುರಾಗ್ತೀರಾ ಅಂತ ಒಂದು ನಿಟ್ಟಿನಲ್ಲಿ ನಮಗೆ ಪ್ರಶ್ನಿಸ್ತಾ ಇದ್ದಾರೆ. ಅದಕ್ಕೆ ಹೇಳಿದರು, ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕಾಹ. ಅಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಈ ಶ್ಲೋಕ ಅಂತೂ ಸದಾಚಾರ ಸ್ಮೃತಿ ಮೂರ್ಧನ್ಯಪ್ರಾಯವಾಗಿ ಹೇಳ್ತಾರೆ. ಅದು ಮಾಡಿ ಇದು ಮಾಡಿ ಅಂತ ಹೇಳಿದರು. ಬೆಳಿಗ್ಗೆ 4 ಗಂಟೆಗೆ ಹೇಳಿದರು, ಸ್ನಾನ ಮಾಡಿ ಹೇಳಿದರು, ಮಣ್ಣು ಹಚ್ಚಿಕೊಳ್ಳಿ ಅಂತ ಹೇಳಿದರು, ಮುಳುಗಿ ಹೇಳಿದರು, ಮತ್ತೆ ಜಪ ಮಾಡಿ ಎಲ್ಲ ಹೇಳಿದರು. ಆದರೆ ಎಲ್ಲ ಮಾಡಿ, ಆದರೆ ಹರಿಸ್ಮರಣೆ ಮಾಡಿ ಬಿಡಬೇಡಿ ಅಂತೇಳಿ ಸ್ಮರ್ತ ವಿಧಿ ನಿಷೇಧ, ಅದು ಮಾಡಿ ಇದು ಮಾಡಬೇಡಿ ಅಂತ ಹೇಳಿದರು. ಕೆಲವು ಸಲ ಹೇಳಿದ್ರಲ್ಲ, ಅದು ಮಾಡಬೇಕು ಇದು ಮಾಡಬಾರ್ದು. ಯಾಕೆ ಹೇಳಿದ್ದು ಹೇಳಿದರೆ ಹರಿಸ್ಮರಣೆಗೆ ಪೂರಕವಾಗಿ. ಸ್ಮರ್ತವ್ಯ ಸತತಂ ವಿಷ್ಣು, ಯಾವಾಗಲೂ ಭಗವಂತ ನೆನಪು ಮಾಡಬೇಕು, ಯಾವತ್ತೂ ಕೂಡ ಭಗವಂತನನ್ನು ಮರಿಬಾರದು. ಹಾಗಾದರೆ ಭಗವಂತನನ್ನು ಮರೆಯುವಂಥದ್ದು ಅದು ವಿಧಿ, ಅದು ಪ್ರಯೋಜನ ಇಲ್ಲ. ಭಗವಂತನನ್ನು ನೆನಪಿಸದ ನಿಷೇಧವು ಅದು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲದೂ ಕೂಡ ಭಗವಂತನ ನೆನಪಿಗೆ ಪೂರಕವಾಗಿ ಉಂಟು. ಧರ್ಮೋ ಭವತ್ಯಧರ್ಮೋಪಿ ಕೃತೋ ಭಕ್ತೈ ರಮೇಶಿತು ಪಾಪಂ ಭವತಿ ಧರ್ಮೋಪಿ ಯೋ ಭಕ್ತೈ ಕೃತೋ ಹರೇಃ. ಎಷ್ಟು ಹೇಳ್ತಾರೆ ಹೇಳಿದರೆ, ವಿಷ್ಣು ಭಕ್ತರಾಗಿದ್ದರೆ ನೀವು ಮಾಡಿದ ಪಾಪವು ಪಾಪ ಅಲ್ಲ, ವಿಷ್ಣು ಭಕ್ತರಾಗದೆ ನೀವು ಮಾಡಿದ ಪುಣ್ಯವು ಪುಣ್ಯ ಅಲ್ಲ ಅಂತ. ಅಂದರೆ ಏನು? ರಮೇಶಿತು, ರಮೇಶನ ಅಂತಹ ಲಕ್ಷ್ಮೀಪತಿಯ ನಾರಾಯಣನನ್ನು ಇಟ್ಟುಕೊಳ್ಳಿಲ್ಲ ಅಂತಾರೆ ಏನು ಪ್ರಯೋಜನ ಇಲ್ಲ. ಹಾಗೆ ದುರ್ಯೋಧನಾದಿಗಳು ಯಜ್ಞಯಾಗಾದಿಗಳು ಮಾಡಿದರು, ಪರೀಕಯಾಗಾದಿ ಏನೇನೆಲ್ಲೋ ಮಾಡಿದರು, ಪ್ರಯೋಜನ ಇಲ್ಲ ಅಂತ ಹೇಳಿದರು. ಭಗವಂತನ ಮೇಲೆ ಭಕ್ತಿಯಿಂದ ಮಾಡಿದ್ದಲ್ಲ, ಇನ್ನೊಬ್ಬರಿಗೆ ಉಪದ್ರವಾಗಬೇಕು ಅಂತ ಮಾಡಿದ್ದು. ಕಾಂಪಿಟೇಷನ್ ಅಂತ ಹೇಳ್ತೇವಲ್ಲ, ಅವರು ರಾಜಸೂಯ ಯಾಗ ಮಾಡಿದ್ರ ನಾವು ಯಾಗ ಮಾಡ್ತೇವೆ ಅಂತ, ಅವರು ಪ್ರವಚನ ಮಾಡ್ತಾರ ನಾವು ಇದು ಮಾಡ್ತೇವೆ ಅಂತ, ಹೀಗೆ ಒಂದಕ್ಕೊಂದು ವಿರುದ್ಧವಾಗಿ ಮಾಡಿತು ಅಂತಾದರೆ ಅದು ಭಗವತ್ ಪ್ರೀತಿ ಆಗುವುದಿಲ್ಲ. ಮತ್ತು ಅದಕ್ಕೆ ಹೇಳಿದವರು ಪಾಪಂ ಭವತಿ ಧರ್ಮೋಪಿ. ವಸ್ತುತಃ ಧರ್ಮ ಹೌದು, ಹೇಳಬೇಕು ಹೌದು, ಆದರೆ ಇನ್ನೊಬ್ಬರಿಗೆ ಉಪದ್ರವ ಕೊಟ್ಟು ಅದು ಪ್ರತೀಕಾರಕ್ಕೋಸ್ಕರ ಮಾಡಿತು ಅಂತ ಅದು ಪಾಪ ಬರುತ್ತೆ. ತನ್ಮನ ಭವ ತದ್ಭಕ್ತ ತದ್ಯಾಜಿ ತನ್ನಮಸ್ಕ್ರಿಯ ನಿತ್ಯಂ ಭವೇಚ್ಯ ತನ್ನಿಷ್ಠೋ ಬುಭುಷು ಪುರುಷಸ್ತತಃ. ಹಾಗಾಗಿ ಅಂತಹ ಭಗವಂತನಲ್ಲೇ ಮನಸ್ಸೆ ಅಂತ ಒಂದೆರಡು ಶ್ಲೋಕಗಳಲ್ಲಿ ಭಗವಂತನ ಬಗ್ಗೆ ಹೇಳ್ತಾರೆ. ನಿತ್ಯಂ ಭವೇಚ್ಯ ತನ್ನಿಷ್ಠ, ಯಾವಾಗಲೂ ಕೂಡ ಭಗವಂತನ ಬಗ್ಗೆಯೇ ನೆನಪು ಮಾಡಬೇಕು. ಅಂತಹ ಭಗವಂತನ ಸಾಧನ ಸಾಮಗ್ರಿಗಳನ್ನು ಅನುಭವಿಸುವಾಗಲೂ ಕೂಡ ದೇವರು ಕೊಟ್ಟದ್ದು ಅಂತ ಚಿಂತನೆ ಮಾಡಬೇಕು. ಹಾಗಾಗಿ ಅವನು ಒಳ್ಳೆಯ ಪುರುಷನಾಗಿ ಜೀವನವನ್ನು ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾ, ಏಷ ನಿತ್ಯ ಸಮಾಚಾರ ಗೃಹಿಣೋ ಬನಿನಾಸ್ತ ವೈಶ್ವದೇವಂ ಬಲಿಂ ದಂತಧಾವರಂ ಚಾಪ್ರತೆ ಪ್ರಚ್ಯತೋ. ಇದು ಗೃಹಸ್ಥಗೆ ಮಾತ್ರ ಅಲ್ಲಪ್ಪ, ಹೆಂಗಸರಿಗೆ ಕೂಡ ಇದೇ ಹೇಳಿದ್ದು. ಗೃಹಿಣ ವನಿನಃ ತಥಾ, ಕಾಡಿನಲ್ಲಿದ್ದಂತಹ ಅವರಿಗೂ ಹಾಗೆ ಗೃಹದಲ್ಲಿಂದ ಗೃಹಸ್ಥಿಗೂ ಎಲ್ಲ ಉಂಟು. ಬ್ರಹ್ಮಚಾರಿಗಳಿಗೆ ಒಂದು ವ್ಯತ್ಯಾಸ ಏನು, ವೈಶ್ವದೇವ ಇಲ್ಲ, ದಂತಧಾವರ ಇಲ್ಲ. ಎಲ್ಲ ಆಶ್ರಮದವರಿಗೂ ಇದೇ ಇರುವಂಥದ್ದು. ಯತಿಗಳಿಗೆ ಇದೆಯ ಗ್ರಂಥ ಎಲ್ರಿಗೂ ಅಂತ ಹೇಳಿದ್ರಲ್ಲ ಕೇಳಿದರೆ, ಅದಕ್ಕೆ ಹೇಳು ಏವಮೇವ ಯತೇಹೆ ಸ್ವೀಯಂ ವಿತ್ತೇನತು ವಿನಾಸಮ. ಹಣ ಸಂಪಾದನೆ ಅವರ ಹೆಸರಲ್ಲಿ ಒಂದಿಲ್ಲ. ಮತ್ತೆಲ್ಲ ಋಷಿಗಳಿಗೂ ಅಂದರೆ ಯತಿಗಳಿಗೂ ಇದೇ ನಿಯಮ. ಮತ್ತು ಯತಿಗಳಿಗೆ ವಿಶಿಷ್ಟ ಅಂದರೆ ನನ್ನ ಹಣ ಅಂತ ಇರೋದಿಲ್ಲ, ಮಠದ ಹಣ ಅಂತ ಇರ್ಬೋದು, ಅದು ಬೇರೆ ವಿಷಯ. ಆದರೆ ನನ್ನ ಹಣ ನನ್ನ ಸಂಪಾದನೆ ಅಂತ ಅವರಿಗಿಲ್ಲ. ಮತ್ತು ಮೂಲಮಂತ್ರೈ ಸದಾ ಸ್ನಾನಂ. ನಮಗೆಲ್ಲ ಏನೇನೋ ಮಂತ್ರಗಳು ಹೇಳಿದರೆ ಅವರಿಗೆ ಮೂಲ ಮಂತ್ರದಿಂದ ಯಾವಾಗಲೂ ಸ್ನಾನ ಮಾಡಬೇಕು. ವಿಷ್ಣೋರೇವಚ ತರ್ಪಣಂ. ತರ್ಪಣ ಯಾರಿಗೆ ಅಂದರೆ ವಿಷ್ಣೋರೇವಚ, ಇತರ ದೇವತೆಗಳಿಗೆ ತರ್ಪಣ ಯತಿಗಳು ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಮಾಡ್ತಾರೆ ಅಂದರೆ ಮಾಡಿದರೆ ಅಂದರೆ ಅದು ಬೇರೆ ದೇವತೆಗಳಿಗಲ್ಲ. ದುರ್ಗಾ ಅಂದರೆ ಅಂತಹ ಭಗವಂತನಿಗೆ, ದುರತಿಕ್ರಮ ದುರ್ಗಾ ಅಂತ ಹೀಗೆಲ್ಲ ಏನುಂಟು ಅಂತಹ ಭಗವಂತನಿಗೆ ಮಾಡಿದ್ದಾರೆ ಅಂತ ಅರ್ಥ. ಹಾಗಾಗಿ ಲಕ್ಷ್ಮೀನಾರಾಯಣರನ್ನು ಬಿಟ್ಟು ಬೇರೆ ದೇವತೆಗಳ ಪೂಜೆ ಇಲ್ಲ ಯತಿಗಳಿಗೆ, ಇದು ವ್ಯತ್ಯಾಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ವಿಶೇಷೋ ನಿಷ್ಕ್ರಯೇದೇತ್ ಅಂಚಾಂಚ ಜಲಾಂತಚ ತರ್ಪಣಂ ತು ಹರೇರೇವ ಯತೇರನ್ಯಸ್ಯ ಚೋದಿತಂ. ವಿಶೇಷ ನಿಷ್ಕ್ರಿಯಾತ್ ಯತೇಹೇ ಅಂಜಲಾಂತ ಅಂತ ಅಂದರೆ ಅಗ್ನಿಮುಖದಲ್ಲಿ ತಾವು ಹೋಮ ಮಾಡಲಿಕ್ಕಿಲ್ಲ ಅಂತ. ಮತ್ತು ಬೇರೆಯವರು ಬ್ರಾಹ್ಮಣರು ಹೋಮ ಮಾಡ್ಬೋದು, ಅವರು ಅಗ್ನಿಮುಖವಾಗಿ, ಪರಮಹಂಸರು ಇಲ್ಲ. ಮತ್ತು ವಿಶೇಷವಾಗಿ ಹರೇರೇವ ಅಂತ ಹೇಳಿದ್ರು. ತರ್ಪಣಾದಿಗಳು ಯಾರಿದ್ದರೂ ಕೂಡ ನಾಗ ದೇವತೆಗಳಿಗೆ ಋಷಿಗಳಿಗೆ ಅವರು ಇವರಿಗೆಲ್ಲ ಕೊಡ್ತೇವೆ ಹೇಳಿದರೆ ಹರೇರೇವ ಭಗವಂತನಿಗೆ ಮಾತ್ರ ತರ್ಪಣ ಅಂತ. ಇನ್ನು ಸಮಿದ್ಧೋಮ ವಟಶ್ಚೈವ ಸ್ಮೃತ್ವ ವಿಷ್ಣು ಹುತಾಶನೆ. ಬ್ರಹ್ಮಚಾರಿಗಳಿಗೆ ಸಮಿದ್ಧ ಹೋಮ ಮಾಡಲಿಕ್ಕೆ ಮಾತ್ರ ಅಧಿಕಾರ, ಬೇರೆ ಹೋಮ ಗೀಮ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಸಮಿಧೆಯನ್ನು ಮಾತ್ರ ಹಾಕಲಿಕ್ಕಂದರೆ ಅಗ್ನಿ ಕಾರ್ಯ ಮಾಡಲಿಕ್ಕೆ ಮಾತ್ರ ಅಧಿಕಾರ. ಸರ್ವವರ್ಣ ಶಮೈರೇಹ ವಿಷ್ಣುರೇಕೈ ವಿಜ್ಯತೆ ಸದಾ ರಮಾ ಬ್ರಹ್ಮಾದಯಸ್ತಸ್ಯ ಹರಿರ್ವಂತರತೈವಚು. ಅಂತಹ ಭಗವಂತನನ್ನು ಇತರ ದೇವತೆಗಳ ಆರಾಧನೆ ಮಾಡಿದರೂ ಕೂಡ ಅದರ ತಾತ್ಪರ್ಯ ಏನು ಕೇಳಿದರೆ ಅದರ ಒಳಗಿದ್ದಂಥ ಭಗವಂತನ ನನಗೆ ಗೋಳಕತ್ರಯ ಚಿಂತನೆ ಅಂತ ಕೊಡ್ತಾರೆ. ಹಾಗಾಗಿ ಅಂತಹ ಭಗವಂತನೇ ಆರಾಧನೆ ಮಾಡಬೇಕು ಅಂತ ಹೇಳ್ತಾ, ಪುರುಷ ಸೂಕ್ತ ಯಜುರ್ವೇದದಲ್ಲಿ 3 ಮಂತ್ರಗಳು
ಋಗ್ವೇದದ ಪುರುಷ ಸೂಕ್ತಕ್ಕಿಂತ ಹೆಚ್ಚಿನದಾಗಿ ಹೇಳಿದ್ದಾರೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಕಂ ಪುರಾಣಂ ಅನುಶಾಸಿತಾರಂ ಅಣುರಣೀಯಾಂ ಸಮನುಸ್ಮರೇತ್ತಂ ಸರ್ವಸ್ಯಾತಾರಮಸಿಚ್ಯರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ವೇದಾಹಮೇತಂ ಪುರುಷಂ ಮಹಂತಂ ಆದಿತ್ಯವರ್ಣಂ ತಮಸಸ್ತ್ವಪಾರೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ ಯದಾಸ್ತೆ ಧಾತಾ ಪುರಸ್ತಾನ್ ಯಂ ಮುಜಾಹಾರ ಶಕ್ರಪ ವಿದ್ವಾನ್ ಪ್ರದಿಶಶ್ಚ ತಸ್ರಃ ತಮೇವ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯಃ ಪಂಥ ಅಯನಾಯ ವಿದ್ಯತೆ ಅಂತ. ಅಂದರೆ ಸೂರ್ಯ ಸದೃಶವಾದಂತಹ ಕಾಂತಿಯುಳ್ಳಂತಹ ಭಗವಂತ, ಅವನನ್ನು ಅನುಗಾಲ ಚಿಂತನೆ ಮಾಡಬೇಕು. ಅಂತಹ ಭಗವಂತ ನಮ್ಮನ್ನು ಹೊತ್ತು ಸಲಹುತ್ತಾ ಇದ್ದಾನೆ. ಪ್ರಕೃತಿ ಅದಕ್ಕೆ ಹೇಳ ಆದಿತ್ಯವರ್ಣಂ ತಮಸಃ ಪರಸ್ತಾತ್, ಕತ್ತಲೆಯ ಆಚೆ ಇರತಕ್ಕಂತಹ ಸೂರ್ಯ, ಅಂತಹ ತೇಜಸ್ಸು, ಅಂತಹ ಭಗವಂತ, ಇದೆಲ್ಲ ವೇದಗಳು ಅಂತಹ ಪರಪುರುಷನನ್ನು ಪ್ರತಿಪಾದನೆ ಮಾಡ್ತಾ ಉಂಟು. ನಮ್ಮ ನಿಮ್ಮ ಹಾಗೆ ಶರೀರ ಅಲ್ಲ, ಅಪ್ರಾಕೃತವಾದಂತಹ ಶರೀರ ಇರುವಂಥದ್ದು ಅಂತ. ಹೀಗೆ ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖನಿಂದ ಸ್ತುತಿಸಲ್ಪಟ್ಟವ ಅಂತ ಧಾತ್ಪುರಸ್ತಾತ್ ಅಂತಹ ಚತುರ್ಮುಖ ಸ್ತೋತ್ರ ಮಾಡಿದವ ಅಂತ ಗೊತ್ತಾದ್ದರಿಂದ ವಿಶ್ವದ ನಾನಾ ದಿಕ್ಕುಗಳನ್ನು ಬಲ್ಲಂತಹ ಭಗವಂತ ಅಂತ ಎಲ್ಲ ಪೂರ್ತಿ ಭಗವಂತ ನಾರಾಯಣನನ್ನು ಹೇಳಿ ಹೇಳ್ತಾರೆ. ನಾಣ್ಯಃ ಪಂಥ ಅಯನಾಯ ವಿದ್ಯತೆ, ಮೋಕ್ಷಕ್ಕೆ ಭಗವಂತನ ಅತ್ಯರ್ಥ ಪ್ರಸಾದ, ಭಗವಂತನ ಜ್ಞಾನ ಇಲ್ಲ ಅಂತಾದರೆ ಬೇರೆ ದಾರಿಯೇ ಇಲ್ಲ ಅಂತ. ಅದು ಉಂಟು, ಇದು ಉಂಟು, ಇನ್ನೊಂದು ಯೋಗ ಉಂಟು, ಏನು ಹೇಳಿದರೂ ಕೂಡ ಜ್ಞಾನದಿಂದ ಭಗವಂತನ ಪ್ರಸಾದ ಅನುಗ್ರಹ, ಹಾಗೆಯೇ ಮೋಕ್ಷ ಹೊರತು ಇಲ್ಲದ್ರೆ ಮೋಕ್ಷ ಬರೋದಿಲ್ಲ. ಆನಂದ ತೀರ್ಥ ಮುನಿನ ವ್ಯಸವಾಕ್ಯಸ್ಯ ಸಮುದ್ಧತ್ರಿ ಸದಾಚರಸ್ಯ ವಿಷಯೇ ಕೃತ ಸಂಕ್ಷೇಪತ ಶುಭ ಅಶೇಷ ಕಲ್ಯಾಣ ಗುಣನಿತ್ಯಾನುಭವಸ್ತನು ಅಶೇಷ ದೋಷರಹಿತ ಪ್ರಿಯತಾಂ ಪುರುಷೋತ್ತಮ. ಇದು ಯಾರು ಮಾಡಿದ್ದು ಅಂದರೆ ವ್ಯಾಸವಾಕ್ಯ ಸಮುದ್ಧೃತಿ ಆನಂದ ತೀರ್ಥ ಮುನಿನ, ಆನಂದ ತೀರ್ಥರಾದ ಮಧ್ವಾಚಾರ್ಯರು ಮಾಡಿದ ಗ್ರಂಥ. ಸ್ವಂತಿಕೆ ಅಲ್ಲ, ಮತ್ತು ಸ್ವಂತಿಕೆ ಇಲ್ಲಂತಲ್ಲ, ವ್ಯಾಸರು ಹೇಳಿದ ಗ್ರಂಥವನ್ನೇ ಹೇಳ್ತೇನೆ. ಇದು ದೇವತೆಗಳಿಗೆ ಅಂದರೆ ಸಮ್ಮತವಾದ, ಇದು ವ್ಯಾಸರಿಗೆ ಸಂಬಂಧಪಟ್ಟಂಥ ಗ್ರಂಥಗಳಿಂದ ಉದ್ಧೃತ ಮಾಡಿಕೊಟ್ಟಿದ್ದಾರೆ ಅಂತ ಅಭಿಪ್ರಾಯ. ಹಾಗಾಗಿ ಸದಾಚಾರವನ್ನು ನಾವೆಲ್ಲ ಮಾಡಬೇಕು. ಇದಕ್ಕೆ ಗುರುಗಳದ್ದು ಅನುಮತಿ ಇದೆ, ಮತ್ತು ಭಗವಂತನ ಅನುಗ್ರಹವೂ ಇದೆ. ಹೀಗಾಗಿ ಇಂತಹ ಸದಾಚಾರವನ್ನು, ಈ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು. ಈ ಪುರಾಣವನ್ನು ಕೇಳಿದರೆ, ಅದನ್ನು ಓದಿದರೆ, ಅಥವಾ ಅದನ್ನು ಅನುಷ್ಠಾನಕ್ಕೆ ತಂದರೆ ಅಶೇಷ ಕಲ್ಯಾಣ, ಎಲ್ರಿಗೂ ಕೂಡ ಮಂಗಳ ಆಗತ್ತೆ ಅಂತ ಹೇಳ್ತಾರೆ. ಮತ್ತು ಇದೇ ಗ್ರಂಥದಲ್ಲಿ ಅಲ್ಲೇ ಉಲ್ಲೇಖ ಮಾಡಿದಂತಹ ಒಂದೆರಡು ಔಷಧದ ಬಗ್ಗೆ ಎಲ್ಲ ಹೇಳ್ತಾರೆ. ಹೀಗಾಗಿ ಪೂರ್ತಿ ಗ್ರಂಥದಲ್ಲಿ ಸದಾಚಾರಗಳು ಅಂದರೆ ಶೌಚಾದಿಗಳನ್ನು ಇಟ್ಟುಕೊಂಡು ಅಮೇಸೂತಿಕ ಇತ್ಯಾದಿಗಳನ್ನು ಆಚರಣೆ ಮಾಡಿಕೊಂಡು ದೇವತೆಯ ಭಗವಂತನ ಪ್ರೀತಿಗೋಸ್ಕರ ಕೆಲಸ ಮಾಡಿತು ಅಂತಾದರೆ ನಮ್ಮ ಜೀವನ ಸಾರ್ಥಕ್ಯ ಆಗತ್ತೆ, ಮೋಕ್ಷವನ್ನು ಪಡೀಲಿಕ್ಕೆ ಬರುತ್ತೆ ಅಂತ ಒಂದು ಈ ಚಿಕ್ಕ ಗ್ರಂಥದಲ್ಲಿ ಒಂದು ಜೀವನದಲ್ಲಿ ಹೇಗೆ ಮಾಡಬೇಕು ಅಂತ ತಿಳಿಸಿಕೊಟ್ರು. ಇನ್ನು ಕೃಷ್ಣಾಮೃತ ಮಹರ್ಣಮ ಅಂತ ಗ್ರಂಥ ಇದೆ, ಅದರಲ್ಲಿ ಏಕಾದಶಿ ಪೂಜೆ ಹೇಗೆ ಮಾಡಬೇಕು, ಅಲಗ್ರಾಮಾದಿ ಅರ್ಚನೆ ಮಾಡಿದರೆ ಏನು ಫಲ ಅಂತ, ಹೀಗೆ ಒಂದೊಂದಕ್ಕೂ ಒಂದೊಂದು ಗ್ರಂಥ ಬರೆದು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಆಚಾರ್ಯನನ್ನು ಸದಾ ನೆನಪಿಸಿಕೊಳ್ಳಬೇಕು. ಅಂತಹ ಹೇಗೆ ಪೂಜೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳಿದರೆ ಮಾಡೆಲಿಗೋಸ್ಕರ ಕೃಷ್ಣ ಮಠವನ್ನು ಇಟ್ಟಿದ್ದಾರೆ. ಹೀಗೆ ಷೋಡಶೋಪಚಾರ ವೈಭವಿತವಾದಂತಹ ಪೂಜೆ. ಹಾಗಾಗಿ ಇಲ್ಲಿ ಹೇಗೆ ನಡೆಯುತ್ತೆ ಅದೇ ರೀತಿ ಪೂಜೆಯನ್ನು ಮಾಡಬೇಕು. ಆ ರೀತಿಯಾಗಿ ಕರ್ಮವನ್ನೆಲ್ಲ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಒಂದು ಭಗವಂತನ ಸದಾಚಾರವನ್ನು ಚಿಂತನೆ ಮಾಡಿದ್ರಿಂದ ನಮಗೆಲ್ಲ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣಗೊಳಿಸ್ತಾ ಇದ್ದೇನೆ. ಸ್ತಿಕಾಯೇನ ವಾಚಾಮನ ಸೇಂದ್ರಿಯರುವ ಬುದ್ಧ್ಯಾತ್ಮನಾವಾನ್ ಕೃತೆ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ತಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.